ಶ್ರೀಮಾತೆ ಶಾರದಾದೇವಿ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು 2. ಶ್ರೀಮಾತೆಯವರ ಮಾತೃ ಹೃದಯದಲ್ಲಿ ವೈರಾಗ್ಯ ತುಂಬಿತ್ತು. ಎಷ್ಟೋ ಜನ ಯುವಕರಿಗೆ ವೈರಾಗ್ಯವನ್ನು ಬೋಧಿಸಿ ಅವರ ಸಂಸಾರ ತ್ಯಾಗಕ್ಕೆ ಕಾರಣರಾದುದು ಮಾತ್ರವಲ್ಲದೆ ಅವರೇ ಅನೇಕರಿಗೆ ಸನ್ಯಾಸ ಮತ್ತು ಬ್ರಹ್ಮಚರ್ಯ ದೀಕ್ಷೆಯನ್ನು ನೀಡಿರುವರು. ವಿಚಾರವಲ್ಲದೆ ಸನ್ಯಾಸ ಸ್ವೀಕರಿಸುವುದನ್ನು ಅವರು ಒಪ್ಪುತ್ತಿರಲಿಲ್ಲ. ಉನ್ನತ ಮಟ್ಟದ ವ್ಯಕ್ತಿಗಳು ಮಾತ್ರ ಸನ್ಯಾಸ ಜೀವನವನ್ನು ಸ್ವೀಕರಿಸಬಹುದು ಮತ್ತು ಎಲ್ಲ ಬಂಧನಗಳಿಂದ ಮುಕ್ತರಾಗಬಹುದು. ಮತ್ತೆ ಕೆಲವರಿರುವರು, ಅವರು ಈ ಪ್ರಾಪಂಚಿಕ ಜೀವನದ ಸ್ವಲ್ಪ ರುಚಿ ನೋಡುವುದಕ್ಕಾಗಿಯೇ ಹುಟ್ಟಿರುತ್ತಾರೆ. ಪ್ರಾಪಂಚಿಕ ಸುಖವನ್ನು ಮುಗಿಸಿ ಬರುವುದೇ ಒಳ್ಳೆಯದು. ಅವನು ಮದುವೆಯಾಗಿ ಈ ಜೀವನದಲ್ಲಿ ಎಲ್ಲಾ ಸುಖವನ್ನು ಅನುಭವಿಸಲಿ. ಅದಿಲ್ಲದಿದ್ದರೆ ಪೂರೈಸದ ಆಸೆಗೆ ಎಂದೂ ಬಲಿ ಬೀಳುವನೋ ಹೇಳಲಾಗುವುದಿಲ್ಲ. ಆದರೆ ಒಂದಂತೂ ನಿಜ, ಎಲ್ಲಿಯವರೆಗೆ ಅವನು ಠಾಕೋರರ ಆಶ್ರಯದಲ್ಲಿರುತ್ತಾನೋ ಅಲ್ಲಿಯವರೆಗೂ ಅವನು ಜಾರುವುದೇ ಇಲ್ಲ. ಇದು ಅವರ ಅಭಿಪ್ರಾಯ. ಈ ವಿಷಯದಲ್ಲಿ ಅವರು ಅಧಿಕಾರಿಯ ಯೋಗ್ಯತೆಗನುಗುಣವಾಗಿ ಉಪದೇಶವೀಯುತ್ತಿದ್ದರು. ತಮ್ಮ ಜ್ಞಾನಚಕ್ಷುವಿನಿಂದ ಅಧಿಕಾರಿಯ ಭವಿಷ್ಯತ್ತನ್ನು ಊಹಿಸಿ ಅವರು ಕೆಲವರಿಗೆ ಹೇಳುತ್ತಿದ್ದರು, ಸಂಸಾರಿಗಳಿಗೆ ಎಷ್ಟೊಂದು ಕಷ್ಟ, ನೀವು ನಿಶ್ಚಿಂತೆಯಿಂದ ನಿದ್ರಿಸಬಹುದು. ಕೆಲವೊಮ್ಮೆ ಹೇಳುತ್ತಿದ್ದರು, ಈ ವಿಷಯದಲ್ಲಿ ನಾನು ಏನೂ ಹೇಳಲಾರೆ. ಮದುವೆಯಾಗಿ ಅಶಾಂತಿ ಉಂಟಾದರೆ, ತಾಯಿ ನೀವೇ ಮದುವೆಗೆ ಒಪ್ಪಿದಿರಿ ಎಂದು ಹೇಳುತ್ತೀಯೆ. ಮತ್ತೊಬ್ಬರು, ತಾಯಿ ನಾನು ಮದುವೆಯಾಗುವುದಿಲ್ಲ ಎಂದು ಹೇಳಿದಾಗ ಅವರಂದರು, ಅದು ಹೇಗೆ? ಸಂಸಾರದಲ್ಲಿ ಎಲ್ಲವೂ ಜೊತೆಯಾಗಿಯೇ ಇವೆ ನೋಡು. 2 ಕಣ್ಣು, 2 ಕಿವಿ, 2 ಕೈ, ಹೀಗೆ ಎಲ್ಲ ಎರಡೆರಡಾಗಿವೆ. ಹಾಗೆಯೇ ಗಂಡ ಹೆಂಡಿರು. ಆ ಭಕ್ತ ಅನಂತರ ಮದುವೆಯಾದ. ಇನ್ನಾರೋ ಒಬ್ಬರು ಹೇಳುತ್ತಾರೆ, ತಾಯಿ ನನಗೆ ಮದುವೆಯಾಗುವ ಇಚ್ಛೆಯೇ ಇಲ್ಲ, ಆದರೆ ನನ್ನ ತಂದೆ ತಾಯಿಯರು ಬಲವಂತ ಮಾಡುತ್ತಿದ್ದಾರೆ ಎಂದು. ಅದಕ್ಕೆ ಶ್ರೀಮಾತೆಯವರು ನೋಡು ಎಂಥ ಅತ್ಯಾಚಾರ ಎಂದು ಉದ್ಗಾರ ಬೆಳೆಯುತ್ತಿದ್ದರು. ಒಮ್ಮೆ ಭಕ್ತನೊಬ್ಬ ಶ್ರೀಮಾತೆಯವರಲ್ಲಿ ನಿವೇದಿಸಿಕೊಂಡ, ತಾಯಿ ನಾನು ಬಹುಕಾಲದಿಂದ ಮದುವೆಯಾಗದೇ ಇರಲು ಪ್ರಯತ್ನಿಸಿದೆ. ಈಗ ಇದೇ ರೀತಿ ಮುಂದುವರೆಯಲು ಆಗುವುದಿಲ್ಲ ಎನಿಸುತ್ತಿದೆ. ಶ್ರೀಮಾತೆಯವರು ಭರವಸೆಯ ಧ್ವನಿಯಲ್ಲಿ ಹೇಳಿದರು, ಭಯವೇಕೆ? ಠಾಕೋರರಿಗೆ ಅನೇಕ ಗೃಹಿ ಭಕ್ತರಿದ್ದರು. ನೀನೇನೋ ಹೆದರಬೇಕಾಗಿಲ್ಲ, ಮದುವೆಯಾಗಬಹುದು. ಅಪಾತಾಂತಹ ವಿರುದ್ಧವಾಗಿ ಕಂಡುಬರುವ ಶ್ರೀಮಾತೆಯವರ ಈ ಸಲಹೆಗಳು ಅನೇಕರ ಮನಸ್ಸಿನಲ್ಲಿ ಸಂದೇಹವನ್ನು ಉಂಟು ಮಾಡುತ್ತಿದ್ದವು. ನವಾಸನ ವಿಧವೆ ಒಮ್ಮೆ ಆಕ್ಷೇಪಿಸಿದಳು, ತಾಯಿ ನಿಮಗೆ ಎಲ್ಲಾ ಮಕ್ಕಳೂ ಸಮಾನರು. ಒಬ್ಬರು ಮದುವೆಯ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳಿದಾಗ ನೀವು ಅನುಮತಿ ನೀಡುತ್ತೀರಿ. ಮತ್ತೆ ಸಂಸಾರ ತ್ಯಾಗ ಮಾಡಬೇಕೆನ್ನುವವರಿಗೆ ತ್ಯಾಗವನ್ನು ಪ್ರಶಂಸಿಸಿ ಅದರಂತೆಯೇ ಉಪದೇಶ ನೀಡುತ್ತೀರಿ. ಯಾವುದು ಒಳ್ಳೆಯದೋ ಆ ಮಾರ್ಗದಲ್ಲಿ ಎಲ್ಲರನ್ನೂ ಕರೆದುಕೊಂಡು ಹೋಗುವುದು ನಿಮಗೆ ಉಚಿತವಲ್ಲವೇ? ಶ್ರೀಮಾತೆಯವರೆಂದರು, ಯಾರಲ್ಲಿ ಪ್ರಬಲ ಭೋಗವಾಸನೆ ಇದೆಯೋ ನಾನು ಅವರಿಗೆ ಮದುವೆ ನಿಷೇಧಿಸಿದರು ನನ್ನ ಮಾತು ಕೇಳುತ್ತಾರೇನು? ಮತ್ತೆ ಯಾರಿಗೆ ಸುಕೃತಿ ಬಲದಿಂದ ಈ ಮಾಯೆಯ ಆಟ ಅರ್ಥವಾಗಿದೆಯೋ, ಭಗವಂತನೊಬ್ಬನೇ ಸತ್ಯವೆಂದು ಅರಿವಾಗಿದೆಯೋ ಅವರಿಗೆ ಸ್ವಲ್ಪವಾದರೂ ಸಹಾಯ ಮಾಡಬೇಡವೇ? ಸಂಸಾರದಲ್ಲಿ ದುಃಖಕ್ಕೆ ಕೊನೆಯಿದೆಯೇನಮ್ಮ? ಶ್ರೀಮಾತೆಯವರು ತಮ್ಮ ಕೆಲವು ಭಕ್ತರನ್ನು ಸಂಸಾರದಲ್ಲಿ ಇರಿಸಿಯೂ ಅಂತಃ ಸನ್ಯಾಸವನ್ನು ಕೊಟ್ಟು ಅವರನ್ನು ಗುಪ್ತ ಯೋಗಿಗಳನ್ನಾಗಿ ಮಾಡಿರುವರು. ಅಂತರ ಸನ್ಯಾಸ ನಾರದ ಮಹರ್ಷಿಯಂತೆ, ಒಳಗಡೆ ಕಾವಿ ಹೊರಗಡೆ ಸಾಮಾನ್ಯ ಮನುಷ್ಯರಂತೆ. ಇದು ಶ್ರೀಮಾತೆಯವರ ನುಡಿ. ಬಾಹ್ಯ ಉಡಿಗೆ ಸಾಧುತ್ವದ ಅಭಿಮಾನವನ್ನು ಜಾಗೃತಗೊಳಿಸಿ ಅನೇಕರಿಗೆ ಅದೇ ಒಂದು ಬಂಧನವಾಗುವುದೆಂದು ಹೇಳಿ ಶ್ರೀಮಾತೆಯವರು ಅಂತಃ ಸನ್ಯಾಸವನ್ನು ಪ್ರಶಂಸಿಸುತ್ತಿದ್ದುದುಂಟು. ಅವರ ಕೆಲವು ಎಚ್ಚರಿಕೆಯ ಮಾತುಗಳಿವು. ಗೈರಿಕೆ ವಸ್ತ್ರ ತೊಟ್ಟು ಎಂದು ಹೆಣ್ಣಿನ ಬಳಿಗೆ ಬೀಳಬೇಡ. ನೇಡಿಯರ ದಳ ಮಾಡುವುದಕ್ಕಿಂತ ಮದುವೆಯಾಗುವುದು ಒಳ್ಳೆಯದು. ಕಲಿಯುಗದಲ್ಲಿ ಅನೇಕ ಜನರು ಸನ್ಯಾಸಿಗಳಾಗಿ ಹಾಡಿ ಕುಣಿದು ಅವರೆಲ್ಲ ನರಕಕ್ಕೆ ಹೋಗುವರು. ಸಂಸಾರದಲ್ಲಿ ಆಸಕ್ತಿಯಿಲ್ಲದವರಿಗೆ ಅವರ ಮನಸ್ಸಿನ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಂಡು ಶ್ರೀಮಾತೆಯವರು
ಸಂಸಾರ ತ್ಯಾಗವನ್ನೇ ಉಪದೇಶಿಸುತ್ತಿದ್ದರು. ಈ ವಿಷಯದಲ್ಲಿ ಅವರದೇ ಕೊನೆಯ ಮಾತು. MA ಡಿಗ್ರಿ ಮಾಡಿದ ಭಕ್ತನೊಬ್ಬನಿಗೆ ಸಂಸಾರದಲ್ಲಿ ನಿರಾಸಕ್ತಿಯುಂಟಾಗಿ ಸನ್ಯಾಸ ಸ್ವೀಕರಿಸಬೇಕೆಂದಿದ್ದ. ಆದರೆ ಅವನ ತಾಯಿಗೆ ಮಗನನ್ನು ಬಿಟ್ಟಿರುವುದು ಅಸಾಧ್ಯವೆಂದು ತಿಳಿದು ಮಾಸ್ಟರ್ ಮಹಾಶಯ ಇದನ್ನು ಅನುಮೋದಿಸಲಿಲ್ಲ. ಸ್ವಾಮಿ ಶಿವಾನಂದರು ಮಾತ್ರ ಅವನಿಗೆ ಸಂಸಾರ ತ್ಯಜಿಸಲು ಉತ್ತೇಜನ ನೀಡುತ್ತಿದ್ದರು. ಅವನು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶ್ರೀಮಾತೆಯವರನ್ನು ಸಮೀಪಿಸಿದ. ಅವರು ವಿಚಾರವನ್ನೆಲ್ಲ ತಿಳಿದು ಬ್ರಹ್ಮಚಾರಿ ವರದನಿಗೆ ಹೇಳಿದರು. ತಾಯಿ ತಮ್ಮ ಇದ್ದಾರೆ. ಮಾಸ್ಟರನ ಮನೆಯ ಪಕ್ಕದಲ್ಲೇ ಅವರ ಮನೆ. ಅವನು ಸಾಧುವಾಗುವುದಕ್ಕೆ ಮಾಸ್ಟರ್ ಅಷ್ಟು ಅವಸರವೇಕೆ ಎಂದು ತಡೆಯುತ್ತಿದ್ದಾನೆ. ಆದರೆ ತಾರಕ ಅವನನ್ನು ತುಂಬಾ ಹುರಿದುಂಬಿಸುತ್ತಿದ್ದಾನೆ. ಏನೇ ಆದರೂ ಮಾಸ್ಟರ್ ಗೃಹಸ್ಥ ತಾನೆ. ಮತ್ತೆ ತಾರಕ ಪಕ್ಕಾ ಸಾಧು. ಠಾಕೋರರ ತ್ಯಾಗದ ಆದರ್ಶವನ್ನು ಸ್ವೀಕರಿಸುವುದೊಂದು ಮಹಾಭಾಗ್ಯ. ತಾರಕ ಹೇಳುವುದೇ ಸರಿ. ಸಂಸಾರದಲ್ಲಿ ಬಿದ್ದರೆ ಮತ್ತೆ ಮೇಲೇಳಬಲ್ಲವರು ಎಷ್ಟು ಜನ? ಆ ಹುಡುಗನಲ್ಲಿ ಒಳ್ಳೆ ಮನಃಶಕ್ತಿ ಇದೆ. ಮರುದಿನ ಆ ಯುವಕ ಮತ್ತೆ ಶ್ರೀಮಾತೆಯವರಿಗೆ ಪ್ರಣಾಮ ಮಾಡಿ ತನ್ನ ಇಂಗಿತವನ್ನು ವ್ಯಕ್ತಪಡಿಸಿದಾಗ ಅವರು ಅವನನ್ನು ಆಶೀರ್ವದಿಸಿ ಹೇಳಿದರು, ನಿನ್ನ ಮನಃಕಾಮನೆ ಪೂರ್ಣವಾಗಲಿ ಮಗು. ತಾರಕ ಹೇಳುವುದೇ ಅಕ್ಷರಶಃ ಸತ್ಯ. ಚಿಕ್ಕ ಹುಡುಗನಾಗಿರುವಾಗಲೇ ರಾಮಮಯ್ಯನಿಗೆ ಸನ್ಯಾಸಿಯಾಗಬೇಕೆಂಬ ಆಸೆ. ಆಗ ಅವನು BA ಓದುತ್ತಿದ್ದ. ಒಂದು ದಿನ ಶ್ರೀಮಾತೆಯವರು ಹಲ್ಲುಜ್ಜುತ್ತಿದ್ದರು. ರಾಮಮಯ್ಯ ಪಕ್ಕದಲ್ಲೇ ನಿಂತಿದ್ದ. ಆಗ ನಳಿನಿ ಹೇಳತೊಡಗಿದಳು, ನೋಡು ಚಿಕ್ಕಮ್ಮ, ಎಂಥ ಚಿನ್ನದಂತಹ ಹುಡುಗ ಅವನು. 2 ಪರೀಕ್ಷೆ ಮುಗಿಸಿ ಈಗ 3ನೆಯದಕ್ಕೆ ಕುಳಿತಿದ್ದಾನೆ. ತಂದೆ ತಾಯಿಯರು ಎಷ್ಟೊಂದು ಕಷ್ಟಪಟ್ಟು ಬೆಳೆಸಿ ಓದಿಸಿದ್ದಾರೆ. ಹುಡುಗ ಸಾಧುವಾಗುತ್ತಾನಂತೆ. ಹೇಗಾದರೂ ಮಾಡಿ ತಂದೆ ತಾಯಿಯರನ್ನು ನೋಡಿಕೊಳ್ಳಬೇಕೆಂಬ ಬುದ್ಧಿ ಇಲ್ಲ. ಶ್ರೀಮಾತೆಯವರು ಹೇಳಿದರು, ನಿನಗೇನು ಗೊತ್ತು? ಅವರು ಕಾಗೆ ಮರಿಗಳಲ್ಲ, ಕೋಗಿಲೆಯ ಮರಿಗಳು. ದೊಡ್ಡವರಾದ ಕೂಡಲೇ ತಮ್ಮ ನಿಜವಾದ ತಾಯಿಯನ್ನು ಅರಿತುಕೊಂಡು ತಾಯಿಯನ್ನು ಪರಿತ್ಯಜಿಸಿ ನೈಜ ತಾಯಿಯೆಡೆಗೆ ಹಾರಿ ಹೋಗುತ್ತಾರೆ. ಮುಂದೆ ಅವರು ಸಾಧುವಾಗಿ ಸ್ವಾಮಿ ಗೌರೀಶ್ವರಾನಂದ ಎಂಬ ಹೆಸರನ್ನು ಪಡೆದರು. ಒಮ್ಮೆ ಯುವಕನೊಬ್ಬ ಶ್ರೀಮಾತೆಯವರನ್ನು ನೋಡಲು ಬಂದ. ಸಂಸಾರವನ್ನು ತ್ಯಜಿಸಿ ಋಷಿಕೇಶಕ್ಕೋ ಎಲ್ಲಿಗಾದರೂ ಹೋಗುವ ಬಯಕೆ ಅವನದಾಗಿತ್ತು. ಆದರೆ ಅವನಿಗೆ ಮದುವೆಯಾಗಿ ಆಗಲೇ ಒಂದು ಮಗುವಾಗಿತ್ತು. ಅವನು ಹೇಗೆ ಸಾಧುವಾಗಲು ಸಾಧ್ಯ? ಇದೆಲ್ಲ ಉಳಿದವರು ಮಾತನಾಡಿಕೊಳ್ಳುತ್ತಿದ್ದರು. ಶ್ರೀಮಾತೆಯವರು ಅದಕ್ಕೇನು ಪ್ರತಿಕ್ರಿಯೆ ತೋರಿಸಲಿಲ್ಲ. ಕೆಲವು ದಿನಗಳಾದ ಮೇಲೆ ಒಂದು ದಿನ ಆ ಯುವಕನನ್ನು ಖುದ್ದಾಗಿ ಕರೆದ ಅವನಿಗೆ ಗೇರುವಾ ಕೊಟ್ಟು ಋಷಿಕೇಶಕ್ಕೆ ಕಳಿಸಿದರು. ಮುಂದೆ ಅವರು ರಾಮಕೃಷ್ಣ ಸಂಘದ ಪ್ರತಿಷ್ಠಿತ ಸನ್ಯಾಸಿಯಾದರು. ಶ್ರೀಮಾತೆಯವರು ಕೊನೆಯ ಬಾರಿ ಜಯರಾಂಬಾಟಿಯಲ್ಲಿದ್ದ ಸಮಯ. ಮಾನಸ ಎಂಬ ಯುವಕನು ಒಂದು ದಿನ ಶ್ರೀಮಾತೆಯವರಿಂದ ಗೈರಿಕ ವಸನವನ್ನು ಸ್ವೀಕರಿಸಿದನು. ಈ ಸೌಭಾಗ್ಯದ ಆನಂದ ಪರವಶತೆಯಲ್ಲಿ ಅವನು ಸಂಜೆಯ ವೇಳೆ ಹಾಡುತ್ತಾ ಕುಳಿತಿದ್ದನು. ಮನೆಯವರೆಲ್ಲ ಆನಂದದಿಂದ ಕೇಳುತ್ತಿದ್ದರು. ಸ್ವಲ್ಪ ಹೊತ್ತಿನ ನಂತರ ಮಾಕು ತನ್ನ ಬುದ್ಧಿಶಕ್ತಿಯನ್ನು ಪ್ರದರ್ಶಿಸತೊಡಗಿದಳು. ತಂದೆ ತಾಯಿಗಳು ಎಷ್ಟೊಂದು ಆಸೆ ಇಟ್ಟುಕೊಂಡು ಈ ಹುಡುಗನನ್ನು ಬೆಳೆಸಿರಬೇಕು. ಈಗ ಅದೆಲ್ಲ ಪುಡಿಪುಡಿಯಾಯಿತು. ಮದುವೆಯಾಗುವುದು ಒಂದು ಸಂಸಾರ ಧರ್ಮವೇ ಅಲ್ಲವೇ? ಚಿಕ್ಕಮ್ಮ ಹೀಗೆ ಸಾಧುಗಳನ್ನು ಮಾಡುತ್ತಾ ಹೋದರೆ ಮಹಾಮಾಯೆ ಅವಳ ಮೇಲೆ ಕೋಪಗೊಳ್ಳುತ್ತಾಳೆ. ಸಾಧು ಆಗಬೇಕೆಂದಿದ್ದರೆ ಅವರಾಗಿಯೇ ಆಗಲಿ. ಚಿಕ್ಕಮ್ಮ ಏಕೆ ಅದಕ್ಕೆ ನಿಮಿತ್ತವಾಗಬೇಕು? ಎಲ್ಲವನ್ನೂ ಕೇಳಿ ಶ್ರೀಮಾತೆಯವರು ಹೇಳಿದರು, ಮಾಕು, ಅವರೆಲ್ಲ ದೇವಶಿಶುಗಳು. ಸಂಸಾರದಲ್ಲಿ ಹೂವಿನಂತೆ ಪವಿತ್ರವಾಗಿ ಇರುತ್ತಾರೆ. ಇದಕ್ಕಿಂತ ಸುಖವಾದುದು ಇನ್ನಾವುದಿದೆ ಹೇಳು? ಸಂಸಾರದಲ್ಲಿ ಎಂಥ ಸುಖವಿದೆ ಎಂಬುದು ನಿನಗೆ ಗೊತ್ತು. ನಿಮ್ಮ ಸಂಸಾರದ ಬೇಗೆಯಲ್ಲಿ ನನ್ನ ಎಲುಬು ಬೆಂದು ಹೋಗುತ್ತಿದೆ. ಇನ್ನೊಂದು ಸಂದರ್ಭದಲ್ಲಿ ಅವರು ಹೇಳಿದರು, ಪರಿಶುದ್ಧ ಜೀವನವನ್ನು ನಡೆಸುವ ಅವಿವಾಹಿತ ವ್ಯಕ್ತಿ ತ್ವರಿತಗತಿಯಲ್ಲಿ ಭಗವದಭಿಮುಖವಾಗಿ ಮುನ್ನಡೆಯುವನು. ಅವನು ಭಗವಂತನನ್ನು ಪ್ರಾರ್ಥಿಸಲಿ ಅಥವಾ ಪ್ರಾರ್ಥಿಸದಿರಲಿ, ಉಳಿದವರಿಗೆ ದೇವರನ್ನು ಚಿಂತಿಸಲು ಪ್ರಯತ್ನಿಸಿದರೂ ಪ್ರಾಪಂಚಿಕತೆಯಿಂದ ಬೀಳಿಸಿಕೊಳ್ಳುವುದು ಕಷ್ಟವಾಗುವುದು. ಈ ಪ್ರಾಪಂಚಿಕ ಜೀವನದಲ್ಲಿ ಏನಿದೆ?
ಎಷ್ಟೊಂದು ತೀವ್ರ ಆಸಕ್ತಿ ಜನರಿಗೆ ಅದರಲ್ಲಿ. ಎಲ್ಲೋ ಒಬ್ಬರೋ ಇಬ್ಬರೋ ಅದರಿಂದ ಹೊರಬರುತ್ತಾರೆ. ಮನುಷ್ಯನ ಗಮನವೆಲ್ಲ ಪ್ರಪಂಚದ ಕಡೆಗೆ, ಅವನ ಶಕ್ತಿಯೆಲ್ಲ ಅದರಲ್ಲಿಯೇ ಕರಗಿ ಹೋಗುವುದು. ಅಂಥ ಒಂದು ಪರಿಸ್ಥಿತಿಯಲ್ಲಿರುವವನಿಗೆ ಆಧ್ಯಾತ್ಮಿಕ ಉನ್ನತಿಯನ್ನು ಮುಟ್ಟಲು ಸಾಧ್ಯವೇ? ನೀನು ಏಡಿಗಳನ್ನು ನೋಡಿಲ್ಲವೇ? ತಾಯಿ ಏಡಿ ಆಗಾಗ ಬಿಲದ ಹೊರಕ್ಕೆ ಮುಖ ಹಾಕುವುದು, ಮತ್ತೆ ಒಳಗೆ ಹೋಗುವುದು. ಅದು ಮುಕ್ತವಾಗಲು ಎಷ್ಟೋ ಪ್ರಯತ್ನಿಸುವುದು, ಆದರೆ ಪ್ರಯೋಜನವಾಗದು. ಕಾರಣವಿಷ್ಟೇ, ಬಿಲದಲ್ಲಿರುವ ತನ್ನ ಅಸಂಖ್ಯಾತ ಮರಿಗಳ ಆಕರ್ಷಣೆ ಅದನ್ನು ಒಳಗೆಳೆಯುವುದು. ಪ್ರಾಪಂಚಿಕ ಜೀವನದಲ್ಲಿ ಮುಳುಗಿರುವವರ ಪರಿಸ್ಥಿತಿಯೂ ಇದೆ. ಶಂಭುನಾಥನೆಂಬ 8 ವರ್ಷದ ಬಾಲಕ ಒಂದು ದಿನ ತನ್ನ ಸಂಬಂಧಿಕರೊಡನೆ ಶ್ರೀಮಾತೆಯವರೆಡೆಗೆ ಬಂದು, ತಾಯಿ, ನಾನು ಸಾಧುವಾಗುತ್ತೇನೆ, ಬೇಲೂರು ಮಠದಲ್ಲೇ ಇರುತ್ತೇನೆ. ನೀವು ಆ ಸ್ವಾಮಿಗಳಿಗೆ ಹೇಳಿದರೆ ಅವರು ನನ್ನನ್ನು ಸೇರಿಸಿಕೊಳ್ಳುವರು ಎಂದು ಹೇಳಿದನು. ಆ ಸರಳ ಬಾಲಕನ ನುಡಿಯನ್ನು ಕೇಳಿ ಶ್ರೀಮಾತೆಯವರು ನಗುನಗುತ್ತಾ ಕೇಳಿದರು, ಈ ಮಾತನ್ನು ನಿನಗೆ ಯಾರು ಹೇಳಿಕೊಟ್ಟರು ಎಂದು. ಅವನಂದ, ಯಾರೂ ಕಲಿಸಲಿಲ್ಲ, ಅಮ್ಮನಿಗೆ ಈ ಮಾತನ್ನು ಹೇಳಿದೆ. ಅವಳಂದಳು, ನನ್ನನ್ನು ಬಿಟ್ಟು ನೀನು ಎಲ್ಲಿಗೂ ಹೋಗಬೇಡ, ಹೋದರೆ ವಿಷ ಕುಡಿದು ಸಾಯುತ್ತೇನೆ ಎಂದು. ನಾನಂದೆ, ಏಕೆ? ನಿನಗೆ ಬೇರೆ ಮಕ್ಕಳಿದ್ದಾರೆ, ನಾನು ಬೇಲೂರು ಮಠಕ್ಕೆ ಹೋಗಿ ಸಾಧುವಾಗುತ್ತೇನೆ. ನೀನು ಸಾಧುವಾಗುವುದಕ್ಕೆ ಬಿಡದಿದ್ದರೆ ನಾನು ಸತ್ತು ಹೋಗುತ್ತೇನೆ, ಬದುಕುವುದಿಲ್ಲ ಎಂದು. ಶ್ರೀಮಾತೆಯವರು ಬಾಲಕನ ಗಲ್ಲವನ್ನು ಹಿಡಿದು ಆದರಿಸಿ ಎದೆಯನ್ನು ಸ್ಪರ್ಶಿಸಿ ಸ್ವಲ್ಪ ಜಪ ಮಾಡಿ ಅನಂತರ ತಮ್ಮ ಕೈಯಿಂದಲೇ ಅವನಿಗೆ ತಿಂಡಿ ತಿನಿಸಿದರು. ಹೆತ್ತ ತಾಯಿಗೆ ದುಃಖವನ್ನೆತ್ತು. ಆ ಎಳೆ ವಯಸ್ಸಿನಲ್ಲಿ ಬಾಲಕ ಸನ್ಯಾಸಿಯಾಗುವುದು ಯೋಗಿನ್ಮಾಳಿಗೂ ಇಷ್ಟವಿರಲಿಲ್ಲ. ತಾಯಿ, ಹುಡುಗನನ್ನು ಅವನ ತಾಯಿಯೆಡೆಗೆ ಕಳಿಸಿಬಿಡು, ಇನ್ನು ಹಾಲ ಹಸುಳೆ ಎಂದು ಮಮತೆಯಿಂದ ನುಡಿದಳು. ಶ್ರೀಮಾತೆಯರಂದರು, ಯೋಗಿನ್, ಅವನಿಗೆ ಇದೇ ಕೊನೆಯ ಜನ್ಮ, ಅಲ್ಪಾಯಸ್ಸು, ಶುಭ ಇಚ್ಛೆ ಈಗಲೇ ನೆರವೇರಲಿ ಎಂದು. ಅವನ ಸಂಬಂಧಿಕರು ಅವನನ್ನು ಬೇಲೂರು ಮಠಕ್ಕೆ ಕರೆದೊಯ್ದರು. ಅಲ್ಲಿ ಆ ಹುಡುಗ ಸ್ವಾಮಿ ಬ್ರಹ್ಮಾನಂದ, ಪ್ರೇಮಾನಂದ ಮುಂತಾದವರಿಗೆಲ್ಲ ಪ್ರಣಾಮ ಮಾಡಿ ಅವರ ಆಶೀರ್ವಾದವನ್ನು ಬೇಡಿದನು. ಏನು ಮಾಡಿದರೂ ಮನೆಗೆ ಹಿಂತಿರುಗಲು ಒಪ್ಪಲೇ ಇಲ್ಲ. ಮಠದಲ್ಲಿಯೇ ಇದ್ದು ಸಾಧುಗಳು ಸೇವೆ ಮಾಡುತ್ತೇನೆಂದ. ಸ್ವಾಮಿ ಪ್ರೇಮಾನಂದರು ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಅವನ ತಾಯಿಯೆಡೆಗೆ ಕಳಿಸಿದರು. 2-3 ವಾರಗಳ ನಂತರ ಸುದ್ದಿ ಬಂತು, ಆ ಬಾಲಕ ದೇಹತ್ಯಾಗ ಮಾಡಿದನೆಂದು. ಸ್ವಾಮಿ ವಿಶುದ್ಧಾನಂದ, ಶಾಂತಾನಂದ ಮತ್ತು ಗಿರಿಜಾನಂದ ಇವರ ತೀವ್ರ ವೈರಾಗ್ಯದಿಂದ ಮನೆ ಬಿಟ್ಟು ಕಾಲ್ನಡಿಗೆಯಲ್ಲಿಯೇ ಕಲ್ಕತ್ತೆಯಿಂದ ಜಯರಾಂಬಾಟಿಗೆ ಬಂದರು. ಶ್ರೀಮಾತೆಯವರ ಆಶೀರ್ವಾದವನ್ನು ಪಡೆದು ಪರಿವ್ರಾಜಕರಂತೆ ತೀರ್ಥಯಾತ್ರೆ ಮತ್ತು ತಪಸ್ಯೆಯಲ್ಲಿ ಇಡೀ ಜೀವನವನ್ನು ಕಳೆಯುವುದು ಅವರ ಇಚ್ಛೆಯಾಗಿತ್ತು. ಶ್ರೀಮಾತೆಯವರು ಮಾತೃವಾತ್ಸಲ್ಯದಿಂದ ಊಟ ಉಪಚಾರಗಳ ಮೂಲಕ ಅವರನ್ನು ಆಧರಿಸಿ ಅವರ ಎಲ್ಲಾ ವಿಷಯವನ್ನು ಕೇಳಿ ತಿಳಿದುಕೊಂಡರು. ಮರುದಿನ ಬೆಳಿಗ್ಗೆ ಅವರಿಗೆ ಹೇಳಿದರು, ಇವತ್ತು ನೀವು ಮೂವರು ತಲೆ ಬೋಳಿಸಿಕೊಳ್ಳಿ ಮತ್ತು ಬಟ್ಟೆಗೆ ಕಾವಿ ಬಣ್ಣ ಹಾಕಿ, ನಾಳೆ ನಿಮಗೆ ಸನ್ಯಾಸ ನೀಡುತ್ತೇನೆ. ಮರುದಿನ ಅವರಿಗೆ ಗೈರಿಕ ವಸನವಿತ್ತು. ಠಾಕೋರ್, ಇವರ ಸನ್ಯಾಸವನ್ನು ರಕ್ಷಿಸು. ಪರ್ವತದಲ್ಲಿಯೇ ಆಗಲಿ ಕಾಡಿನಲ್ಲೇ ಆಗಲಿ ಎಲ್ಲಿಯೇ ಇರಲಿ ಅವರ ಊಟಕ್ಕೆ ತೊಂದರೆಯಾಗದಿರಲಿ ಎಂದು ಪ್ರಾರ್ಥಿಸಿದರು. ಆದರೂ ಅವರು ಪರ್ಯಟನೆ ಮಾಡುವುದು ಶ್ರೀಮಾತೆಯವರಿಗೆ ಇಷ್ಟವಿರಲಿಲ್ಲ. ಅವರನ್ನು ಬೀಳ್ಕೊಡುವಾಗ ಹೇಳಿದರು, ನೀವು ಅಷ್ಟೊಂದು ಕಠೋರ ಜೀವನ ನಡೆಸುವ ಅವಶ್ಯಕತೆ ಇಲ್ಲ. ಠಾಕೋರರ ಆಶ್ರಯವನ್ನು ಪಡೆದಿದ್ದೀರಿ, ಆದರೆ ನೀವು ಪರಿವ್ರಾಜಕರಾಗಿರಬೇಕೆಂದು ಸಂಕಲ್ಪಿಸಿರುವಿರಿ. ಆದ್ದರಿಂದ ಕಾಶಿಯವರೆಗೆ ನಡೆದುಕೊಂಡು ಹೋಗಿ ಸಾಕು. ಅಲ್ಲಿ ತಾರಕನಿಗೆ ಬರೆಯುತ್ತೇನೆ, ಅವನೊಡನಿದ್ದು ನಿಮ್ಮ ಸನ್ಯಾಸ ಜೀವನವನ್ನು ರೂಪಿಸಿಕೊಳ್ಳಿ. ಅವನಿಂದಲೇ ನಿಮ್ಮ ಸನ್ಯಾಸ ನಾಮವನ್ನು ಪಡೆಯಿರಿ. ಅಂತೆಯೇ ಆ ಮೂವರು ಕಾಶಿಯ ಕಡೆ ಹೊರಟರು. ಶ್ರೀಮಾತೆಯವರು ಅವರೊಡನೆ ತಾಲಾಪುಕಾರದವರೆಗೂ ಹೋಗಿ ಕಣ್ಣೀರು ಸುರಿಸುತ್ತಾ ಬೀಳ್ಕೊಟ್ಟರು. ಸ್ವಾಮಿ ವಿಶುದ್ಧಾನಂದರಿಗೆ ಸಂಬಂಧಿಸಿದ ಒಂದು ಸಣ್ಣ ಘಟನೆಯನ್ನು ಇಲ್ಲಿ ಪ್ರಸ್ತುತಪಡಿಸಿದರೆ ಅನುಚಿತವಾಗದು. ಅವರ ಮಾತಿನಲ್ಲಿ ಹೇಳಬೇಕೆಂದರೆ, ನಾನು ಮತ್ತು ಸ್ವಾಮಿ ಅಚಲಾನಂದರು ಒಮ್ಮೆ ಕಾಶಿಯಿಂದ ಜಯರಾಂಬಾಟಿಗೆ ಹೋದೆವು. ಕೆಲವು ಗೃಹಸ್ಥ ಭಕ್ತರು ಆಗ ಅಲ್ಲಿದ್ದರು. ರಾತ್ರಿ ನಮಗೆಲ್ಲ ಒಟ್ಟಿಗೆ ಊಟವಾಯಿತು.
ಊಟವಾಗಿ ಬಹಳ ಹೊತ್ತಿನ ಮೇಲೆ ನಾವು ಮಲಗುವ ಸಮಯದಲ್ಲಿ ಶ್ರೀಮಾತೆಯವರು ನಮ್ಮಿಬ್ಬರಿಗೆ ಹೇಳಿ ಕಳಿಸಿದರು. ನಾವು ಒಳಗೆ ಹೋದೆವು. ಶ್ರೀಮಾತೆಯವರು 2 ಬಟ್ಟಲು ಹಾಲನ್ನು ಹಿಡಿದುಕೊಂಡು ನಿಂತಿದ್ದರು. ತೆಗೆದುಕೊಳ್ಳಿ ಮಕ್ಕಳೇ ಎಂದರು. ಅಲ್ಲಿ ಎಲ್ಲರಿಗೂ ಕೊಡುವಷ್ಟು ಹಾಲಿರಲಿಲ್ಲ. ಮಕ್ಕಳೇ, ಅವರಿಗೆ ಮನೆಯಲ್ಲಿ ಬೇಕಾದಷ್ಟು ಸಿಗುತ್ತೆ, ಆದರೆ ನಿಮಗಾರು ಉಣಿಸುವವರು ಎಂದರು ಶ್ರೀಮಾತೆ. ಹೀಗೆ ತ್ಯಾಗಿ ಭಕ್ತರ ಮೇಲೆ ಅವರಿಗೆ ವಿಶೇಷ ಪ್ರೀತಿ. ಸ್ವಾಭಾವಿಕವಾಗಿಯೇ ಸನ್ಯಾಸದ ಕಡೆ ಒಲವುಳ್ಳವರಾದರೂ ಸನ್ಯಾಸ ನೀಡುವ ವಿಷಯದಲ್ಲಿ ಅವರು ತುಂಬಾ ಸಾವಧಾನದಿಂದಿರುತ್ತಿದ್ದರು. ಸ್ವಾಮಿ ಕೇಶವಾನಂದರು ತಾಯಿಯ ಏಕಮಾತ್ರ ಪುತ್ರರಾಗಿದ್ದುದರಿಂದ ಮೊದಲು ಶ್ರೀಮಾತೆಯವರು ಅವರಿಗೆ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಿರಲಿಲ್ಲ. ಅನಂತರ ಅವರು ತಾಯಿಯ ಒಪ್ಪಿಗೆ ಪಡೆದಿರುವರೆಂದು ತಿಳಿದ ಮೇಲೆ ಆನಂದದಿಂದ ಸನ್ಯಾಸವಿತ್ತರು. ಕೇಶವಾನಂದರಿಗೆ ಆರೋಗ್ಯ ಸರಿಯಿರಲಿಲ್ಲ. ಉಬ್ಬಸದಿಂದ ನರಳುತ್ತಿದ್ದರು. ಅದಕ್ಕಾಗಿಯೇ ಅವರ ತಾಯಿ ಮಗನ ಸನ್ಯಾಸಕ್ಕೆ ಮೊದಲು ಅವನಿಗಿಂತ ಮುಂಚೆಯೇ ತನಗೆ ಸಾವುಂಟಾಗಲೆಂದು ಶ್ರೀಮಾತೆಯವರನ್ನು ಪ್ರಾರ್ಥಿಸಿಕೊಂಡಿದ್ದಳು. ಅವಳ ಪ್ರಾರ್ಥನೆ ಫಲಿಸಿತು. ಅವರು ಸನ್ಯಾಸ ಕೊಡುವುದಕ್ಕೆ ಮುಂಚೆ ಕೌಟುಂಬಿಕ ಸ್ಥಿತಿಗಳನ್ನೆಲ್ಲ ಸರಿಯಾಗಿ ವಿಚಾರಿಸುತ್ತಿದ್ದರು. ಯಾರಿಗೂ ತೊಂದರೆಯಾಗಬಾರದೆಂಬುದೇ ಅವರ ಉದ್ದೇಶ. ಒಮ್ಮೆ ಅವರು ಸನ್ಯಾಸ ಕೊಡಲು ನಿರ್ಧರಿಸಿದರೆಂದರೆ ನಿಂದೆ, ಕಣ್ಣೀರು ಯಾವುದಕ್ಕೂ ಅವರು ಬಗ್ಗುತ್ತಿರಲಿಲ್ಲ. ಒಮ್ಮೆ ಒಬ್ಬರು ಸನ್ಯಾಸವನ್ನು ಸ್ವೀಕರಿಸಿ ಜಯರಾಂಬಾಟಿಯಿಂದ ಹೊರಟು ಹೋದ ಮೇಲೆ ಅವರ ತಾಯಿ ಮತ್ತು ಪತ್ನಿ ಬಂದು ಶ್ರೀಮಾತೆಯವರ ಮುಂದೆ ಗೊಳೋ ಎಂದು ಅಳತೊಡಗಿದರು. ಇದರಿಂದ ತಮ್ಮ ಸಂಸಾರವೇ ಹಾಳಾಗುವುದೆಂದು ಸನ್ಯಾಸವನ್ನು ಹಿಂತೆಗೆದುಕೊಳ್ಳಬೇಕೆಂದು ಬೇಡಿಕೊಂಡರು. ಕೊನೆಗೆ ಬೆದರಿಕೆಯನ್ನೂ ಹಾಕಿದರು. ಶ್ರೀಮಾತೆಯವರು ಜಗ್ಗಲಿಲ್ಲ. ಅವನಾವ ಅನ್ಯಾಯವನ್ನೂ ಮಾಡಲಿಲ್ಲ, ಸನ್ಮಾರ್ಗವನ್ನೇ ಹಿಡಿದಿದ್ದಾನೆ. ಮತ್ತೆ ನಿಮಗೆಲ್ಲ ತಕ್ಕ ವ್ಯವಸ್ಥೆ ಮಾಡಿದ್ದಾನೆಂದು ಕೇಳಿರುವೆ ಎಂದರು. ಶ್ರೀಮಾತೆಯವರ ಪ್ರೀತ್ಯಾದರಗಳಿಂದ ಅವರ ಮನಸ್ಸು ಕರಗಿ ಸಂತೋಷದಿಂದ ಮನೆಗೆ ಹಿಂದಿರುಗಿದರು. ಅವರು ಎಷ್ಟೋ ಬಾರಿ ಸನ್ಯಾಸವನ್ನು ಸ್ವೀಕರಿಸಿದ್ದೂ ಉಂಟು. ಒಮ್ಮೆ ಅವರ ಭಕ್ತ ಮಹಿಳೆಯೊಬ್ಬಳು, ನೀನು ಮಕ್ಕಳು ಮರಿಗಳನ್ನು ಕರೆದುಕೊಂಡು ತಾಯಿಯ ಮನೆಗೆ ಹೊರಟು ಹೋಗು, ನಾನಿನ್ನು ಸಂಸಾರದಲ್ಲಿ ಇರುವುದಿಲ್ಲ, ಸನ್ಯಾಸಿಯಾಗುತ್ತೇನೆ ಎಂದು ಮತ್ತೆ ಮತ್ತೆ ತನ್ನ ಪತಿ ಹೇಳುತ್ತಿರುವನೆಂದು ಪತ್ರದ ಮೂಲಕ ಶ್ರೀಮಾತೆಯವರಿಗೆ ತಿಳಿಸಿದಳು. ವಿಷಯವನ್ನು ತಿಳಿದು ಶ್ರೀಮಾತೆಯವರಿಗೆ ಅತ್ಯಂತ ವೇದನೆಯಾಯಿತು. ಕರುಣಾಪೂರ್ಣ ಧ್ವನಿಯಲ್ಲಿ ಹೇಳಿದರು, ನೋಡು, ಎಂಥ ಅನ್ಯಾಯ! ಆ ಅಬಲೆ ಮಕ್ಕಳು ಮರಿಗಳನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗುವುದು? ಅವನು ಸನ್ಯಾಸಿಯಾಗುತ್ತಾನಂತೆ. ಮದುವೆಯಾದದ್ದಾದರೂ ಏತಕ್ಕೆ? ಸಂಸಾರ ತ್ಯಾಗ ಮಾಡಲೇಬೇಕೆಂದಾದರೆ ಮೊದಲು ಇವರಿಗೆಲ್ಲ ತಕ್ಕ ವ್ಯವಸ್ಥೆ ಮಾಡಬೇಕು. ಒಮ್ಮೆ ದುರ್ಗಾ ಪೂಜೆಯ ಸಪ್ತಮಿಯ ದಿನ ಇಬ್ಬರು ಯುವಕ ಭಕ್ತರು ಒಂದು ಶ್ರೀಮಾತೆಯವರ ಪಾದಕ್ಕೆ ತಾವರೆ ಹೂವನ್ನು ಅರ್ಪಿಸಿ ಸನ್ಯಾಸ ಭಿಕ್ಷೆ ಬೇಡಿದರು. ಅವರ ಹಾವಭಾವದಲ್ಲಿ ಮತ್ತು ಮಾತಿನಲ್ಲಿ ಕೃತ್ರಿಮತೆಯನ್ನು ಕಂಡು ಶ್ರೀಮಾತೆಯವರು ಮುಗುಳ್ನಕ್ಕರು. ಮತ್ತೆ ಮತ್ತೆ ಅವರು ಸನ್ಯಾಸಕ್ಕಾಗಿ ಆಗ್ರಹಪಡಿಸಲು ಶ್ರೀಮಾತೆಯವರು ಆಗುತ್ತೆ ಮಗು, ಆಗುತ್ತೆ ಎಂದು ಹೇಳುತ್ತಾ ಆ ವಿಷಯವನ್ನೇ ತಳ್ಳಿ ಹಾಕಿದರು. ಅವರಿಬ್ಬರು ನಿರುತ್ಸಾಹದಿಂದ ಹೊರಟು ಹೋದರು. 1911ರಲ್ಲಿ ಸ್ವಾಮಿ ರಾಮಕೃಷ್ಣಾನಂದರು ಸುರೇಂದ್ರ ವಿಜಯನೆಂಬ ಯುವಕನನ್ನು ಕರೆದುಕೊಂಡು ಬಂದು ಅವನಿಗೆ ಸನ್ಯಾಸ ನೀಡಲು ಶ್ರೀಮಾತೆಯವರನ್ನು ಕೇಳಿಕೊಂಡರು. ಶ್ರೀಮಾತೆಯವರು ಷರತ್ ನೀಡಲೆಂದು ಹೇಳಿದರು. ಸನ್ಯಾಸ ನೀಡುವುದು ಬಿಡುವುದು ಸ್ವಾಮಿ ಬ್ರಹ್ಮಾನಂದರಿಗೆ ಸೇರಿದ್ದೆಂದು ಹೇಳಿ ಶಾರದಾನಂದರು ತಪ್ಪಿಸಿಕೊಂಡರು. ಹಾಗಾದರೆ ಅವನು ರಾಖಾಲನಿಂದಲೇ ಸನ್ಯಾಸ ಸ್ವೀಕರಿಸಲಿ ಎಂದು ಶ್ರೀಮಾತೆಯವರು ಹೇಳಿದರು. ಆ ಯುವಕನ ಮನಸ್ಸು ಶ್ರೀಮಾತೆಯವರಿಗೆ ತಿಳಿದಿತ್ತೆಂದು ತೋರುತ್ತೆ. ಏಕೆಂದರೆ ಅವನು ಕೆಲವೇ ದಿನಗಳಲ್ಲಿ ಮನೆಗೆ ಹಿಂದಿರುಗಿದ. ಅವರ ದೃಷ್ಟಿಯಲ್ಲಿ ಸನ್ಯಾಸದ ಆದರ್ಶ ಅತ್ಯುಚ್ಚವಾದುದು. ಒಬ್ಬರು ಸನ್ಯಾಸಿಗಳನ್ನು ಕುರಿತು ಅವರು ಹೇಳಿದರು, ಆರೋಗ್ಯ ಸರಿಯಿಲ್ಲವೆಂದು ಸನ್ಯಾಸಿ ಗೃಹಸ್ಥರ ಮನೆಯಲ್ಲಿ ಏಕಿರಬೇಕು? ಮಠವಿದೆ, ಆಶ್ರಮವಿದೆ. ಸನ್ಯಾಸಿ ತ್ಯಾಗದ ಆದರ್ಶ. ಮರದ ಸ್ತ್ರೀಮೂರ್ತಿ ರಸ್ತೆಯಲ್ಲಿ ಮುಗುಚಿ ಬಿದ್ದಿದ್ದರೂ ಸನ್ಯಾಸಿ ಅದನ್ನು ತಿರುಗಿಸಿ ನೋಡಕೂಡದು. ಮತ್ತೆ ಸನ್ಯಾಸಿ ಹಣ ಇಟ್ಟುಕೊಳ್ಳುವುದಂತೂ ದೊಡ್ಡ ತಪ್ಪು. ಈ ನಾಣ್ಯ ಮಾಡದ ಕೆಲಸವಿಲ್ಲ. ಪ್ರಾಣ ಹರಣವನ್ನೂ ಮಾಡಬಲ್ಲದು. ಸನ್ಯಾಸಿಗಳಿಗೆ ಅವರ ಎಚ್ಚರಿಕೆಯ ಮಾತುಗಳಿವು.
ಸನ್ಯಾಸಿ ಶುಭ್ರವಾದ ಬಿಳಿಯ ಬಟ್ಟೆ ಇದ್ದ ಹಾಗೆ. ಕಪ್ಪು ಬಟ್ಟೆಯ ಮೇಲೆ ಕಲೆ ಇದ್ದರೆ ಗೊತ್ತಾಗುವುದಿಲ್ಲ, ಆದರೆ ಬಿಳಿಯ ಬಟ್ಟೆಯ ಮೇಲೆ ಒಂದು ಹನಿ ಇಂಕು ಬಿದ್ದರೂ ಅದು ಕಾಣುವುದು. ಸಾಧುವಿನ ಜೀವನದಲ್ಲಿ ಅಪಾಯಗಳು ಬಹಳ. ಇಡೀ ಪ್ರಪಂಚ ಕಾಮಕಾಂಚನದಲ್ಲಿ ಮುಳುಗಿ ಹೋಗಿದೆ. ಸಾಧು ಯಾವಾಗಲೂ ತ್ಯಾಗ ವೈರಾಗ್ಯದ ಆದರ್ಶವನ್ನು ತನ್ನ ಮುಂದಿಟ್ಟುಕೊಂಡಿರಬೇಕು. ಆದ್ದರಿಂದಲೇ ಶ್ರೀ ಠಾಕೂರರು ಹೇಳುತ್ತಿದ್ದರು, ಸಾಧು ಸಾವಧಾನೆಂದು. ಸಾಧುಗಳು ಯಾವಾಗಲೂ ಎಚ್ಚರಿಕೆಯಿಂದಿರಬೇಕು. ಸಾಧುವಿನ ಹಾದಿ ಯಾವಾಗಲೂ ಜಾರಿಕೆಯದು. ಜಾರುವ ನೆಲದ ಮೇಲೆ ಹೋಗುವಾಗ ತುಂಬಾ ಸಾವಧಾನದಿಂದ ನಡೆಯಬೇಕು. ಸನ್ಯಾಸಿಯಾಗುವುದು ತಮಾಷೆಯೇನು? ಒಬ್ಬನು ತನ್ನಿಚ್ಛೆಗನುಗುಣವಾಗಿ ಮದುವೆಯಾಗಿ ಗೃಹಸ್ಥ ಜೀವನವನ್ನು ನಡೆಸಬಹುದು. ನೀವು ಆಸೆಗಳನ್ನೆಲ್ಲ ಬಿಟ್ಟು ಬಂದಿದ್ದೀರಿ. ಈಗ ಮನಸ್ಸು ಅವುಗಳನ್ನು ಚಿಂತಿಸಿದಂತೆ ನೋಡಿಕೊಳ್ಳಬೇಕು. ಒಮ್ಮೆ ಉಗುಳಿರುವುದನ್ನು ಮತ್ತೆ ತಿನ್ನುವುದು ಸರಿಯಲ್ಲ. ಸಾಕು ನಾಯಿಗಳಿಗೆ ಕುತ್ತಿಗೆಯಲ್ಲಿ ಒಂದು ಪಟ್ಟಿ ಕಟ್ಟಿರುತ್ತಾರೆ. ಪಟ್ಟಿ ಕಟ್ಟಿರುವ ನಾಯಿಗಳನ್ನು ಯಾರೂ ಪೀಡಿಸುವುದಿಲ್ಲ. ಹಾಗೆಯೇ ಕಾವಿ ಬಟ್ಟೆ ಸಾಧುವನ್ನು ರಕ್ಷಿಸುವುದು. ಸಾಧುವಿಗೆ ಎಲ್ಲಾ ಬಾಗಿಲುಗಳೂ ತೆರೆದಿವೆ. ಅವನಿಗೆ ಎಲ್ಲಾ ಕಡೆಯೂ ಪ್ರವೇಶವುಂಟು. ಭಕ್ತನೊಬ್ಬ ಹೇಳಿದ, ತಾಯಿ, ಶ್ರೇಷ್ಠ ಆಧ್ಯಾತ್ಮಿಕ ವ್ಯಕ್ತಿಗಳು ಬಿದ್ದು ಹೋಗುವುದನ್ನು ನೋಡಿದರೆ ನನಗೆ ಅತ್ಯಂತ ಭಯವಾಗುವುದು. ಶ್ರೀಮಾತೆಯವರ ಉತ್ತರ, ನೀನು ಯಾವಾಗಲೂ ಭೋಗವಸ್ತುಗಳ ಸಂಪರ್ಕದಿಂದಿದ್ದರೆ ಅವುಗಳ ಪ್ರಭಾವಕ್ಕೆ ಒಳಗಾಗುವ ಸಂಭವವುಂಟು. ದಿನವೆಲ್ಲ ಲೆಕ್ಕ ವ್ಯವಹಾರದಲ್ಲಿ ಮಗ್ನನಾಗಿರುತ್ತಿದ್ದ ಶಿಷ್ಯನೊಬ್ಬನಿಗೆ ಅವರಂದರು, ಪ್ರಪಂಚವನ್ನು ತ್ಯಜಿಸಿದವನಿಗೆ ಇಂಥವು ರುಚಿಸುವೆ? ಒಮ್ಮೆ ಠಾಕೂರರ ಸಂಬಳದ ಲೆಕ್ಕದಲ್ಲಿ ಸ್ವಲ್ಪ ತಪ್ಪು ಇತ್ತು. ಅದರ ಬಗ್ಗೆ ದೇವಸ್ಥಾನದ ನಿರ್ವಾಹಕನೊಡನೆ ಮಾತನಾಡಬೇಕೆಂದು ನಾನವರಿಗೆ ಸಲಹೆ ಇತ್ತೆ. ಥೂ, ನಾಚಿಕೆಗೇಡು! ನಾನು ಈ ಲೆಕ್ಕದಲ್ಲಿ ತಲೆ ಕೆಡಿಸಿಕೊಳ್ಳಲೇ ಎಂದು ಗದರಿಸಿದರು. ಅವರು ನನಗೊಮ್ಮೆ ಹೇಳಿದರು, ದೇವರ ನಾಮವನ್ನು ಉಚ್ಚರಿಸುವವನಿಗೆ ಯಾವ ದುಃಖವೂ ಇಲ್ಲ, ನಿನಗೇಕೆ ಚಿಂತೆ ಎಂದು. ಇವು ಅವರದೇ ಮಾತುಗಳು. ತ್ಯಾಗವೇ ಅವರ ಆಭರಣ. ಹಣ ಮನಸ್ಸನ್ನು ಮಲಿನಗೊಳಿಸುವುದು. ಅದಕ್ಕೆ ಎಂಥ ಮೋಹಕ ಶಕ್ತಿ ಇದೆ ಎಂದರೆ, ನೀನು ಹಣಕಾಸಿನ ವ್ಯವಹಾರದಲ್ಲಿ ಬಹಳವಾಗಿ ತೊಡಗಿದರೆ ಅದು ನಿನ್ನನ್ನು ಆಕರ್ಷಿಸುವುದು. ನೀನು ಭಾವಿಸಬಹುದು, ನಾನು ಹಣವನ್ನು ಮೀರಿ ಹೋಗಿರುವೆ. ಒಮ್ಮೆ ಅದನ್ನು ತ್ಯಜಿಸಿರುವುದರಿಂದ ಮತ್ತೆ ಅದಕ್ಕೆ ಆಕರ್ಷಿತನಾಗುವುದಿಲ್ಲ ಎಂದು. ನಾನು ಎಂದು ಬೇಕಾದರೂ ಅದನ್ನು ಬಿಟ್ಟು ಹೋಗಬಲ್ಲೆ ಎಂದು ನೀನು ಊಹಿಸಬಹುದು. ಇಲ್ಲ ಮಗು, ಖಂಡಿತ ಆ ರೀತಿ ಯೋಚಿಸಬೇಡ. ಸಣ್ಣ ತೂತಿನ ಮೂಲಕ ಅದು ನಿನ್ನ ಮನಸ್ಸನ್ನು ಸೇರುವುದು. ಅನಂತರ ನಿನಗೆ ತಿಳಿಯದಂತೆಯೇ ನಿನ್ನನ್ನು ಹಿಸುಕಿ ಕೊಲ್ಲುವುದು. ನಿನಗದು ತಿಳಿಯುವುದೇ ಇಲ್ಲ. ಠಾಕೂರರಿಗೆ ಹಣವನ್ನು ಮುಟ್ಟುವುದಕ್ಕೇ ಆಗುತ್ತಿರಲಿಲ್ಲ. ಅವರ ಮಾತನ್ನು ಯಾವಾಗಲೂ ನೆನಪಿಟ್ಟುಕೋ. ನೀನು ಈ ಪ್ರಪಂಚದಲ್ಲಿ ಕಾಣುವ ಎಲ್ಲ ಅನಾಹುತಗಳಿಗೂ ಈ ಹಣವೇ ಕಾರಣ. ಹಣ ಬೇರೆ ಪ್ರಲೋಭನೆಗಳಿಗೂ ಕಾರಣವಾಗಬಹುದು. ಎಚ್ಚರಿಕೆ! ಸಾಧುವಾದವನು ಯಾವ ಮತ್ಸರಗಳನ್ನು ಮೀರಿರಬೇಕು. ಅವನು ಎಲ್ಲ ಪರಿಸ್ಥಿತಿಯಲ್ಲಿಯೂ ಸಮಾನನಾಗಿರಬೇಕು. ಠಾಕೂರರು ಹೃದಯನಿಗೆ ಹೇಳುತ್ತಿದ್ದರು, ನೀನು ನನ್ನನ್ನು ಸಹಿಸಿಕೊಳ್ಳಬೇಕು, ನಾನು ನಿನ್ನನ್ನು ಸಹಿಸಿಕೊಳ್ಳಬೇಕು. ಅದಿಲ್ಲದಿದ್ದರೆ ದೇವಸ್ಥಾನದ ನಿರ್ವಾಹಕನು ಬಂದು ನಮ್ಮ ಜಗಳ ಇತ್ಯರ್ಥ ಮಾಡಬೇಕಾಗುವುದು. ಸಾಧು ತನ್ನ ಮನೆಗೆ ಹೋಗಕೂಡದು. ತನ್ನವರನ್ನು ಸಂಧಿಸುವುದರ ಮೂಲಕ ಹಳೆಯ ನೆನಪುಗಳು ಮರಿಕಳಿಸುವವು. ಇವನ್ನೆಲ್ಲ ಅವನು ಮರೆತು ಬಿಡಬೇಕು, ತನ್ನ ದೇಹವನ್ನೂ ಕೂಡ. ಆಗಲೇ ಅವನಿಗೆ ದೇವರ ದರ್ಶನವಾಗುವುದು. ಒಮ್ಮೆ ಪಂಚವಟ್ಟಿಗೆ ಒಬ್ಬ ಸಾಧು ಬಂದ. ಮೊದಮೊದಲು ನಿರಾಸಕ್ತನಾಗಿಯೇ ಇದ್ದ. ಆದರೆ ಕೊನೆಯಲ್ಲಿ ಇಲಿಯಂತೆ ವಸ್ತುಗಳನ್ನು ಸಂಗ್ರಹಿಸತೊಡಗಿದ. ಪಾತ್ರೆ, ಮಡಕೆ, ಬೇಳೆ, ಏನೇನೋ ಎಲ್ಲ. ಠಾಕೂರರು ಇದನ್ನು ಪರಿಶೀಲಿಸಿ ಒಂದು ದಿನ ಹೇಳಿದರು, ಪಾಪ, ಅವನ ಕತೆ ಮುಗಿಯಿತು ಎಂದು. ಮಾಯೆಯ ಬಲೆಗೆ ಅವನು ಸಿಕ್ಕಿಕೊಳ್ಳುವುದರಲ್ಲಿದ್ದ. ಠಾಕೂರರು ಅವನಿಗೆ ತ್ಯಾಗದ ಬಗ್ಗೆ ಸರಿಯಾಗಿ ತಿಳಿಯ ಹೇಳಿ ಅಲ್ಲಿಂದ ಹೊರಟು ಹೋಗಲು ಹೇಳಿದರು. ಅನಂತರ ಅವನು ಆ ಸ್ಥಳ ಬಿಟ್ಟ. ನೀನು ಯಾವುದಾದರೂ ಕೆಲಸಕ್ಕೆ ಹೋದಾಗ ಅದು ಮುಗಿದ ಕೂಡಲೇ ಹಿಂತಿರುಗಿ ಬಂದು ಬಿಡಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಎರೆಹುಳಕ್ಕಾಗಿ ನೆಲ ಅಗೆಯುವಾಗ ತುಂಬಾ ಆಳಕ್ಕೆ ಹೋಗಿ ಹಾವನ್ನೇ ಹೊರತೆಗೆಯುತ್ತೇವೆ. ಒಮ್ಮೆ ಉದ್ಬೋಧನದಲ್ಲಿ
ಅಡಿಗೆಯವನನ್ನು ಕಳಿಸಿಬಿಡುವ ಪ್ರಸಂಗ ಬಂತು. ಆದರೆ ಇದರಿಂದ ಶ್ರೀ ಮಾತೆಯವರಿಗೆ ತೊಂದರೆಯಾಗುವುದೆಂದು ಅಲ್ಲಿಯ ಮುಖ್ಯಸ್ಥರು ಈ ವಿಷಯದಲ್ಲಿ ಹಿಂದೆ ಮುಂದೆ ನೋಡುತ್ತಿದ್ದರು. ಶ್ರೀ ಮಾತೆಯವರಿಗೆ ಇದು ತಿಳಿದು ಹೇಳಿದರು, ನೀವೆಲ್ಲ ಸನ್ಯಾಸಿಗಳು, ತ್ಯಾಗವೇ ನಿಮ್ಮ ಲಕ್ಷ್ಯ. ಒಬ್ಬ ಸೇವಕನನ್ನು ತ್ಯಜಿಸುವುದು ಅಸಾಧ್ಯವೇ? ಮತ್ತೆ ಸಾಧುಗಳೊಬ್ಬರು ಕೆಲಸದಾಳನ್ನು ಯಾವುದೋ ತಪ್ಪಿಗಾಗಿ ಹೊಡೆದೆನೆಂದು ಕೇಳಿ ಶ್ರೀ ಮಾತೆಯವರಂದರು, ಅವರು ಸನ್ಯಾಸಿಗಳು ಎಲ್ಲೋ ಮರದ ಕೆಳಗೆ ಇರಬೇಕಾಗಿತ್ತು. ಅವರಿಗೆ ಮತ್ತೆ ಮಠ ಮನೆ ಆಳು ಕಾಳು ಎಲ್ಲ, ಮತ್ತೆ ಆಳನ್ನು ಹೊಡೆಯುವುದು ಬೇರೆ. ಸಾಧುವಿನ ಕರ್ತವ್ಯ ಸದಾ ಭಗವಂತನನ್ನು ಕರೆಯುವುದು. ಮನೆಯಲ್ಲಿದ್ದರೆ ಸಾಂಸಾರಿಕ ತಾಪತ್ರಯಗಳಿಂದ ನಿಶ್ಚಿಂತನಾಗಿ ಭಗವಂತನನ್ನು ನೆನೆಯಲಾಗದುದರಿಂದಲೇ ಸನ್ಯಾಸಿ ಗೃಹತ್ಯಾಗ ಮಾಡುವುದು. ಋಷಿಕೇಶದಿಂದ ಸಾಧುಗಳೊಬ್ಬರು ಶ್ರೀಮಾತೆಯವರಿಗೆ ಬರೆದರು, ತಾಯಿ, ಸಮಯದಲ್ಲಿ ಠಾಕೋರರ ದರ್ಶನವಾಗುವುದೆಂದು ನೀವು ಹೇಳಿದ್ದೀರಿ, ಆದರೆ ಇನ್ನೂ ಆಗಲಿಲ್ಲವಲ್ಲ. ಶ್ರೀಮಾತೆಯವರು ಇದನ್ನು ಕೇಳಿ ಉದ್ರೇಕದಿಂದ ನುಡಿದರು, ಅವನಿಗೆ ಬರೆ, ನೀನು ಋಷಿಕೇಶಕ್ಕೆ ಹೋಗಿದ್ದೀಯೆಂದು ಠಾಕೋರರು ನಿನಗಾಗಿ ಅಲ್ಲಿಗೆ ಓಡಿ ಬರುವುದಿಲ್ಲ ಎಂದು. ಅವನು ಸಾಧುವಾಗಿದ್ದಾನೆ. ದೇವರನ್ನು ಕರೆಯದೆ ಮತ್ತೇನನ್ನು ಮಾಡುವುದು? ದೇವರಿಗೆ ಇಚ್ಛೆ ಬಂದಾಗ ದರ್ಶನ ನೀಡುತ್ತಾನೆ. ಒಮ್ಮೆ ಸ್ವಾಮಿ ಶಾಂತಾನಂದರು ಶ್ರೀರಾಮಕೃಷ್ಣರ ಪ್ರಧಾನ ಭಕ್ತರೊಬ್ಬರೊಡನೆ ಕಾಶಿಗೆ ಹೋಗುವ ವಿಷಯ ಬಂದಾಗ ಶ್ರೀಮಾತೆಯವರು ಹೇಳಿದರು, ನೀನು ಸಾಧು, ಪ್ರಯಾಣದ ಖರ್ಚು ಸಿಗುವುದಿಲ್ಲವೇ? ಅವರು ಗೃಹಸ್ಥರು, ಅವರೊಡನೆ ಏಕೆ ಹೋಗಬೇಕು? ಒಂದೇ ಗಾಡಿಯಲ್ಲಿ ಹೋಗುತ್ತೀರಿ, ಅದು ಮಾಡು ಇದು ತಾ ಎಂದು ಅವರು ಹೇಳುತ್ತಾರೆ. ನೀನು ಸನ್ಯಾಸಿ, ಅದನ್ನೆಲ್ಲ ಮಾಡಬೇಕೇನು? ಶ್ರೀಮಾತೆಯವರ ಶಿಷ್ಯರೊಬ್ಬರು ಸನ್ಯಾಸಿ ಉಡುಗೆಯನ್ನು ತ್ಯಜಿಸಿ ಗೃಹಸ್ಥರಂತೆ ವಸ್ತ್ರ ಧರಿಸತೊಡಗಿದರು. ಈ ವಿಷಯವನ್ನು ತಿಳಿದು ಶ್ರೀಮಾತೆಯವರು ತುಂಬಾ ಅಸಮಾಧಾನದಿಂದ ನುಡಿದರು, ಮಣ್ಣಿನ ಕುಡಿಕೆಯಲ್ಲಿ ಸಿಂಹದ ಹಾಲು ನಿಲ್ಲದು. ನಿರಂತರವಾಗಿ ಗೃಹಸ್ಥರ ಮನೆಯಲ್ಲಿ ಉಂಡ ಅವನ ಮನಸ್ಸು ಮಲಿನವಾಯಿತು. ಶ್ರೀಮಾತೆಯವರು ತಾವೇ ಸನ್ಯಾಸದ ಆದರ್ಶವನ್ನು ಮತ್ತು ಸನ್ಯಾಸಿಗಳನ್ನು ಗೌರವಿಸುತ್ತಾ ಇತರರು ಅದನ್ನು ಅನುಸರಿಸುವಂತೆ ಮಾಡುತ್ತಿದ್ದರು. ಕೋಯಲಾಪಾರ ಆಶ್ರಮವಾಸಿಗಳೆಲ್ಲರಿಗೂ ಅವರು ಸನ್ಯಾಸ ನೀಡಿದ್ದರು. ತಮ್ಮ ಸೇವಕ ಬ್ರಹ್ಮಚಾರಿ ವರದನಿಗೆ ಅವರು ಸನ್ಯಾಸ ಕೊಡಲಿಲ್ಲ. ಅವನು ಶ್ರೀಮಾತೆ ಮತ್ತು ರಾಧು ಇವರಿಗೆ ಸಂಬಂಧಿಸಿದಂತೆ ಅನೇಕ ಕೆಲಸ ಮಾಡಬೇಕಾಗಿತ್ತು. ಈ ಎಲ್ಲ ಕೆಲಸಗಳನ್ನು ಮಾಡಲು ಹೇಳುತ್ತಾ ಶ್ರೀಮಾತೆಯವರು ವರದನಿಗೆ ಹೇಳುತ್ತಿದ್ದರು, ಮಗು, ನೀನು ಕಾವಿ ಉಟ್ಟುಕೊಂಡರೆ ಇದನ್ನೆಲ್ಲ ನಿನಗೆ ಹೇಳುವುದಕ್ಕಾಗುವುದೇ? ಕಾಲು ಮುಟ್ಟಿದರೂ ಸಂಕೋಚವಾಗುತ್ತಿತ್ತು. ಇದರಿಂದ ಅವನು ಸನ್ಯಾಸ ಸ್ವೀಕರಿಸುವುದು ವಿಳಂಬವಾದುದರಿಂದ ಅವರು ಅವನಿಗೆ ಸಾಂತ್ವನ ನೀಡಿದರು. ನಿಮಗೇಕೆ ಚಿಂತೆ? ಅನಂತರ ಯಾವಾಗ ಇಚ್ಛೆಯಾಗುವುದೋ ಆಗ ಶರತ್ನಿಗೆ ಹೇಳಿದರೆ ಎಲ್ಲ ವ್ಯವಸ್ಥೆ ಮಾಡುವನು. ಇದೇ ಕಾರಣಕ್ಕಾಗಿಯೇ ಬಾಲಕ ಭಕ್ತ ಬ್ರಹ್ಮಚಾರಿ ಹರಿಗೂ ಸನ್ಯಾಸ ನೀಡಿರಲಿಲ್ಲ. ಒಮ್ಮೆ ಶ್ರೀರಾಮಕೃಷ್ಣರ ಹುಟ್ಟುಹಬ್ಬದಂದು ಶ್ರೀಮಾತೆಯವರು ಬೇಲೂರು ಮಠದಲ್ಲಿದ್ದರು. ಮಧ್ಯಾಹ್ನ ಊಟವಾದ ಮೇಲೆ ಅವರು ಕೈ ತೊಳೆಯಲು ಬ್ರಹ್ಮಚಾರಿ ರಾಸ್ ಬಿಹಾರಿ ನೀರು ಹಾಕಿದ. ಹಾಗೆಯೇ ಕಾಲು ತೊಳೆಯುವುದು ಅವರ ಅಭ್ಯಾಸವಾಗಿದ್ದುದರಿಂದ ಅವನು ಅವರ ಕಾಲಿಗೂ ನೀರು ಹಾಕಿ ಅವರ ಪಾದವನ್ನು ಒರೆಸಲು ಅವನು ಮುಂದಾದಾಗ ಅವರು ಆಕ್ಷೇಪಿಸಿದರು, ಬೇಡ ಬೇಡ ಮಗು, ನೀವು ದೇವತೆಗಳಿಂದ ಆರಾಧ್ಯರು, ಹೀಗೆಂದು ತಾವೇ ಕಾಲನ್ನು ಒರೆಸಿಕೊಂಡರು. ರಾಸಬಿಹಾರಿ ಆಗಿನ್ನು ಆಶ್ರಮ ಸೇರಿದ್ದನಷ್ಟೇ. ಸನ್ಯಾಸ ದೀಕ್ಷೆಯನ್ನು ಪಡೆಯದೆ ಹಾಗೆಯೇ ಕಾವಿ ಬಟ್ಟೆ ಧರಿಸಿದ್ದ ಮಹಿಳೆಯೊಬ್ಬಳಿಗೆ ಶ್ರೀಮಾತೆಯವರು ಹೇಳಿದರು, ದೀಕ್ಷೆಯೂ ಇಲ್ಲದೆ ಆಧ್ಯಾತ್ಮಿಕ ಅನುಭವವೂ ಇಲ್ಲದೆ ನೀನು ಈ ಪವಿತ್ರ ವಸನವನ್ನು ಧರಿಸಿರುವೆ. ಇದು ನಿನಗೆ ಒಳ್ಳೆಯದಲ್ಲ. ನೀನು ಧರಿಸಿರುವ ಈ ಬಟ್ಟೆ ಅತ್ಯಂತ ಪವಿತ್ರವಾದುದು. ಎಲ್ಲರೂ ನಿನ್ನ ಪಾದಕ್ಕೆರಗುತ್ತಾರೆ. ಸನ್ಮಾನವನ್ನು ಅರಗಿಸಿಕೊಳ್ಳುವ ಶಕ್ತಿ ಇರಬೇಕು ನಿನಗೆ. ಶ್ರೀಮಾತೆಯವರು ಉದ್ಬೋಧನದಲ್ಲಿದ್ದರು ರಾಧುವಿನೊಡನೆ. ಒಂದು ದಿನ ರಾಧು ಮೇಲ್ಮಹಡಿಯಿಂದ ಕೆಳಮಹಡಿಗೆ ಬೇಗನೆ ಇಳಿದು ಬಂದಳು. ಅವಳು ಹಾಕಿಕೊಂಡಿದ್ದ ಕಾಲೊಂದುಗೆಯ ಗೆಜ್ಜೆ ತುಂಬಾ ಸದ್ದು ಮಾಡಿತ್ತು. ಶ್ರೀಮಾತೆಯವರು ಕೂಡಲೇ ಅವಳನ್ನು ಕರೆದು ಹೇಳಿದರು, ರಾಧೆ, ನಿನಗೆ ಸ್ವಲ್ಪವೂ ನಾಚಿಕೆಯಾಗಿಲ್ಲವೇ? ಕೆಳಗೆ ಎಲ್ಲ ಸನ್ಯಾಸಿಗಳಿದ್ದರು, ನೀನು ಗೆಜ್ಜೆ ಹಾಕಿಕೊಂಡು ಓಡಾಡುತ್ತಿದ್ದೀಯೆ. ಅವರೆಲ್ಲ ಏನು ತಿಳಿದುಕೊಳ್ಳುತ್ತಾರೆ ಹೇಳು? ಈಗಲೇ ಆ ಕಾಲೊಂದುಗೆಯನ್ನು ತೆಗೆದುಹಾಕು. ಇಲ್ಲಿರುವ ಈ ಮಕ್ಕಳೆಲ್ಲ ಸುಮ್ಮನೆ ತಮಾಷೆಗಾಗಿ ಇಲ್ಲ,
ಎಲ್ಲರೂ ಸಾಧನೆ ಭಜನೆ ಮಾಡುತ್ತಾರೆ. ಅವರ ಸಾಧನೆಯಲ್ಲಿ ಚ್ಯುತಿ ಉಂಟಾದರೆ ಏನಾಗುವುದು ಗೊತ್ತೇ? ರಾಧು ಕೋಪದಿಂದ ಕಾಲಂದುಗೆಯನ್ನು ತೆಗೆದುಹಾಕಿದಳು. ತ್ಯಾಗಿ ಮತ್ತು ಗೃಹಿ ಭಕ್ತರ ಮೇಲೆ ಅವರಿಗೆ ಸಮಾನ ಪ್ರೀತಿ ಇದ್ದರು. ತ್ಯಾಗಿಗಳೇ ಅವರಿಗೆ ಅಧಿಕ ಆತ್ಮೀಯರಾಗಿದ್ದರು. ಮಗು, ತ್ಯಾಗಿಗಳಿಲ್ಲದಿದ್ದರೆ ಯಾರೊಡನೆ ಬಾಳಲಿ ಎಂದು ಅವರು ಹೇಳುತ್ತಿದ್ದರು. ಒಂದು ದಿನ ಉದ್ಬೋಧನದಲ್ಲಿ ಹಿರಿಯ ಸ್ತ್ರೀ ಭಕ್ತಳಿಗೂ ಮತ್ತು ಸಾಧುಗಳೊಬ್ಬರಿಗೂ ಸ್ವಲ್ಪ ಬಿಸಿ ಬಿಸಿ ಮಾತಾಯಿತು. ಆ ಭಕ್ತೆ ಕೋಪದಿಂದ ಅವರು ಇಲ್ಲಿರುವವರೆಗೆ ನಾನು ಬರುವುದಿಲ್ಲ ಎಂದು ಗುಡುಗುತ್ತಾ ದಡದಡನೆ ಹೊರಟು ಹೋದಳು. ಯಾರು ಎಷ್ಟೇ ಸಮಾಧಾನ ಪಡಿಸಿದರೂ ಕೇಳಲೇ ಇಲ್ಲ. ಶ್ರೀಮಾತೆಯವರು ಇದನ್ನೆಲ್ಲ ಕೇಳಿ ಉಚ್ಚ ಸ್ವರದಲ್ಲಿ ಹೇಳಿದರು, ಅವಳಾರು? ಗೃಹಸ್ಥಳು. ಆಕೆ ಹೊರಟು ಹೋಗುವುದಾದರೆ ಹೋಗಲಿ. ಸಾಧು ನನಗಾಗಿ ಎಲ್ಲವನ್ನೂ ತ್ಯಜಿಸಿ ಇಲ್ಲಿಗೆ ಬಂದಿರುವನು. ಒಮ್ಮೆ ಸನ್ಯಾಸಿ ಭಕ್ತರೊಬ್ಬರು ಪ್ರಶ್ನಿಸಿದರು, ತಾಯಿ, ಸನ್ಯಾಸಿಗಳಾಗಲಿ ಗೃಹಸ್ಥರಾಗಲಿ ಯಾರು ಠಾಕೂರರನ್ನು ಆಶ್ರಯಿಸಿರುವರೋ ಅವರೆಲ್ಲ ಸಮಾನರಲ್ಲವೇ? ಏಕೆಂದರೆ ಎಲ್ಲರೂ ಮುಕ್ತಿಯನ್ನು ಪಡೆಯುತ್ತಾರೆ. ಶ್ರೀಮಾತೆಯವರ ಉತ್ತರ, ಅದು ಹೀಗೆ. ಸನ್ಯಾಸಿ ಮತ್ತು ಗೃಹಸ್ಥ ಇವರೂ ಸಮಾನರೇ. ಅವರಲ್ಲಿ ಕಾಮನೆ, ವಾಸನೆ ಎಷ್ಟೊಂದು ಇರುತ್ತವೆ. ಮತ್ತೆ ಇವರು ಎಲ್ಲವನ್ನೂ ಬಿಟ್ಟು ಬಂದಿರುವರು. ಇವರಿಗೆ ದೇವರಲ್ಲದೆ ಮತ್ತಾರಿದ್ದಾರೆ? ಸಾಧುಗಳೊಡನೆ ಅವರನ್ನು ಹೋಲಿಸುವುದು. ಇವರಿಗೆ ದೇವರಲ್ಲದೆ ಮತ್ತಾರಿದ್ದಾರೆ? ಸಾಧುಗಳೊಡನೆ ಅವರನ್ನು ಹೋಲಿಸುವುದೇ? ಯುವಕ ಗೃಹಿ ಭಕ್ತನೊಬ್ಬನು ಒಬ್ಬ ಸನ್ಯಾಸಿಯ ಬಗ್ಗೆ ನಿಂದಾತ್ಮಕ ಮಾತನ್ನು ಆಡಿದಾಗ ಶ್ರೀಮಾತೆಯವರು ಹೇಳಿದರು, ಈ ಮೂರರ ಬಗ್ಗೆ ನೀನು ಎಚ್ಚರಿಕೆಯಿಂದಿರಬೇಕು. ಮೊದಲನೆಯದು ನದಿಯ ದಡದಲ್ಲಿರುವ ಮನೆ. ಅದು ಯಾವಾಗ ಬೇಕಾದರೂ ನದಿಯ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿಬಿಡಬಹುದು. ಎರಡನೆಯದೇ ಹಾವು. ಹಾವು ಕಂಡಾಗ ಬಹಳ ಜಾಗರೂಕತೆಯಿಂದಿರಬೇಕು. ಯಾವಾಗ ಬಂದು ಕಚ್ಚುತ್ತದೆ ಎಂದು ಹೇಳಲಾಗುವುದಿಲ್ಲ. ಮೂರನೆಯವನ ಸಾಧು. ಅವನ ಒಂದು ಮಾತು ಅಥವಾ ಯೋಚನೆ ಗೃಹಸ್ಥರಿಗೆ ಹಾನಿಯನ್ನುಂಟು ಮಾಡಬಹುದು. ಸಾಧು ಎಲ್ಲೇ ಸಿಕ್ಕಿದರೂ ನೀನವನಿಗೆ ಗೌರವ ತೋರಿಸಬೇಕು. ಯಾವ ರೀತಿಯಿಂದಲೂ ಅನಾದರ ತೋರಿಸಬಾರದು. ಕೇವಲ ಸಾಧನೆಯ ಅಂಗವಾಗಿ ಮತ್ತು ತ್ಯಾಗ ಬುದ್ಧಿಯನ್ನು ಮನಸ್ಸಿನಲ್ಲಿ ದೃಢಗೊಳಿಸಲು ಕಾವಿ ಬಟ್ಟೆಯನ್ನು ಸ್ವೀಕರಿಸುವವರು ಕೆಲವರು, ಹಾಗೂ ವಿರಾಜ ಹೋಮದ ಮೂಲಕ ಎಲ್ಲವನ್ನೂ ಪರಿತ್ಯಜಿಸಿ ಜನ್ಮಾವಧಿ ಸನ್ಯಾಸಿಗಳಾಗುವವರು ಕೆಲವರು. ಶ್ರೀಮಾತೆಯವರು ಈ ಎರಡೂ ಬಗೆಯನ್ನು ಅನುಮೋದಿಸುತ್ತಿದ್ದರು. ಬಿಹಾರದ ಸಚಿವಾಲಯದಲ್ಲಿ ಕಾರಕೂನನಾಗಿದ್ದ ಬ್ರಾಹ್ಮಣ ಯುವಕನೊಬ್ಬನು ಪ್ರಪಂಚದ ಮೇಲಿನ ಅತ್ಯಂತ ವೈರಾಗ್ಯದಿಂದ ಕೆಲಸ ಬಿಟ್ಟು ಶ್ರೀಮಾತೆಯವರಿಂದ ಕಾವಿ ಧರಿಸಲು ಜಯರಾಂಬಾಟಿಗೆ ಬಂದನು. ಅವರು ಅವನ ಇಚ್ಛೆಯನ್ನು ಪೂರ್ಣಗೊಳಿಸಲು ತಪಸ್ಸಿಗಾಗಿ ಉತ್ತರಾಖಂಡಕ್ಕೆ ಹೋದನು. ಅಲ್ಲಿ ಇತರ ಸಾಧುಗಳು ಅವನಿಗೆ ವಿರಾಜ ಹೋಮ ಮಾಡಲು ಹೇಳಲು, ಈ ವಿಷಯದಲ್ಲಿ ಶ್ರೀಮಾತೆಯವರ ಅಭಿಪ್ರಾಯವನ್ನು ತಿಳಿಯಲು ಅವನು ಅವರಿಗೊಂದು ಪತ್ರ ಬರೆದನು. ವಿರಾಜ ಹೋಮ ತುಂಬಾ ಕಠಿಣವಾದುದರಿಂದ ನಿನಗಿದನ್ನು ಆಚರಿಸಲು ಹೇಳಲಿಲ್ಲ ಎಂದು ಶ್ರೀಮಾತೆಯವರು ಅವನಿಗೆ ಪತ್ರದ ಮೂಲಕ ತಿಳಿಸಿದರು. ದೀರ್ಘಕಾಲ ತಪಸ್ಸಿನ ನಂತರ ಆ ಭಕ್ತ ಸಂಸಾರಕ್ಕೆ ಹಿಂದಿರುಗಿದ. ಪ್ರಾಯಶಃ ಇದು ಶ್ರೀಮಾತೆಯವರಿಗೆ ತಿಳಿದಿದ್ದರಿಂದಲೇ ಚರಮತ್ಯಾಗಕ್ಕೆ ಅನುಮತಿ ನೀಡಲಿಲ್ಲ. ಸ್ತ್ರೀ ಭಕ್ತರನ್ನು ತ್ಯಾಗ ಜೀವನದಲ್ಲಿ ಪ್ರೋತ್ಸಾಹಿಸುತ್ತಿದ್ದರು. ಮೈಸೂರು ನಾರಾಯಣ ಅಯ್ಯಂಗಾರರ ಪುತ್ರಿಯರು ಬ್ರಹ್ಮಚರ್ಯ ಜೀವನವನ್ನು ನಡೆಸುವ ಆಸಕ್ತಿಯನ್ನು ವ್ಯಕ್ತಪಡಿಸಿದಾಗ ಸ್ವಾಮಿ ಶಾರದಾನಂದರ ಮೂಲಕ ಅದನ್ನು ಅನುಮೋದಿಸಿ ಅಯ್ಯಂಗಾರರಿಗೆ ಒಂದು ಪತ್ರ ಬರೆಸಿದರು. ಇನ್ನೊಮ್ಮೆ ಯುವತಿಯೋರ್ವಳು ಮದುವೆಯಾಗಲು ನಿರಾಕರಿಸಿದಾಗ ಅವಳ ತಾಯಿ ಶ್ರೀಮಾತೆಯವರೆಡೆಗೆ ಬಂದು ದೂರಿತ್ತಳು. ಆದರೆ ಅವರು ಹೇಳಿದರು, ಇಡೀ ಜೀವನವು ಇತರರ ದಾಸಿಯಾಗಿರುವುದು, ಇತರರ ಮನಸ್ಸಿನಂತೆ ನಡೆದುಕೊಳ್ಳುವುದು ಸಾಮಾನ್ಯ ಕಷ್ಟದ ಕೆಲಸವೇ? ಅವಿವಾಹಿತ ಜೀವನದಲ್ಲಿ ಎಷ್ಟೇ ಗಂಡಾಂತರವಿದ್ದರೂ ಯಾರನ್ನೇ ಆಗಲಿ ಬಲವಂತದಿಂದ ವಿವಾಹ ಬಂಧನದಲ್ಲಿ ಸಿಲುಕಿಸುವುದು ಉಚಿತವಲ್ಲ ಎಂದು ಮತ್ತೆ ವಿವರಿಸಿದರು. ಬೇಣಿ ಸೋದರಿಯ ವಾಸ ಬಾಗ್ ಬಜಾರ್ ರಸ್ತೆಯಲ್ಲಿ. ತಂದೆ, ತಾಯಿ, 4 ಜನ ಸೋದರ ಸೋದರಿಯರು ಅವಳಿಗೆ. ಚಿಕ್ಕಂದಿನಿಂದಲೂ ಅವಳ ಆಕಾಂಕ್ಷೆ ಅವಿವಾಹಿತಳಾಗಿಯೇ ಇದ್ದು ಭಗವದ್ ಭಜನೆಯಲ್ಲಿಯೇ ಸಂಪೂರ್ಣ ಕಾಲ ಕಳೆಯಬೇಕೆಂದು. ಶ್ರೀಮಾತೆಯವರ ಮಹಿಮೆಯನ್ನು ಕೇಳಿ
ಒಂದು ದಿನ ಹೂವು, ಹಣ್ಣು, ಹಂಪಲುಗಳನ್ನು ಅವರಿಗೆ ಕಳಿಸಿದಳು. ಅದರೊಡನೆ ಒಂದು ಪತ್ರವನ್ನೂ ಇರಿಸಿದ್ದಳು. ಆಗ ಆಕೆಯ ವಿವಾಹದ ಸಿದ್ಧತೆ ನಡೆಯುತ್ತಿತ್ತು. ಪತ್ರದ ವಿಷಯ: ತಾಯಿ, ನಾನು ಯಾವ ಮನೆಯಲ್ಲಿ ಹುಟ್ಟಿರುವೆನೋ ಅಲ್ಲಿಯೇ ಸಾಯುವಂತಾಗಲಿ, ಭಗವಂತನನ್ನು ಕರೆಯುವಂತಾಗಲಿ. ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ. ತಮ್ಮನ್ನು ಬಂದು ನೋಡಬೇಕೆಂದು ಶ್ರೀಮಾತೆಯವರು ಬೇಣಿ ಸೋದರಿಗೆ ಹೇಳಿ ಕಳಿಸಲು ತಡಮಾಡದೆ ಬಂದ ಆಕೆಯನ್ನು ಆಶೀರ್ವದಿಸಿ ಹೇಳಿದ ಉತ್ತೇಜಕ ನುಡಿಗಳಿವು: ನೀನು ಯಾವ ಹಾದಿ ಹಿಡಿದಿರುವೆಯೋ ಅದರಲ್ಲಿ ಮುನ್ನಡೆ ಬಿಡಬೇಡ. ಹೃತ್ಪೂರ್ವಕವಾಗಿ ಭಗವಂತನನ್ನು ಕರೆ. ಯಾರು ಈ ಮಾರ್ಗವನ್ನು ಅನುಸರಿಸಿರುವರೋ ಅವರನ್ನು ಅವನೇ ರಕ್ಷಿಸುವನು. ಸಂಸಾರದಲ್ಲಿಯೇ ತಂದೆ, ತಾಯಿ, ಸಹೋದರರ ಆಶ್ರಯದಲ್ಲಿಯೇ ಬೇಣಿ ಸೋದರಿಯ ಸಾಧನಾ ಜೀವನ ಮುಂದುವರಿಯುತ್ತಿರಲು ಅವಳನ್ನು ವಿವಾಹ ಬಂಧನದಲ್ಲಿ ಸಿಲುಕಿಸಲು ಅನೇಕ ರೀತಿಯ ಪ್ರಯತ್ನ ವಿಫಲವಾದುದು ಶ್ರೀಮಾತೆಯವರ ಕೃಪೆಯಿಂದಲೇ. ತಂದೆ ಆಕೆಯ ಹೆಸರಿನಲ್ಲಿ ಸ್ವಲ್ಪ ಹಣವನ್ನಿರಿಸಬೇಕೆಂದಿದ್ದ. ಅದಕ್ಕೂ ಆಕೆ ಒಪ್ಪಲಿಲ್ಲ. ಭಗವಂತನ ಸ್ಮರಣೆಯಲ್ಲಿಯೇ ಆಕೆ ತನ್ಮಯಳಾಗಿದ್ದು ಸಾಂಸಾರಿಕ ಕೆಲಸಗಳನ್ನು ನಿರ್ಲಕ್ಷಿಸುತ್ತಿದ್ದುದರಿಂದ ಇತರರ ಅನೇಕ ನಿಂದೆ, ಪೀಡೆಗಳನ್ನು ಅವಳು ಅನುಭವಿಸಬೇಕಾಯಿತು. ಆದರೂ ಜೀವನದ ಕೊನೆಯವರೆಗೂ ಶ್ರೀಮಾತೆಯವರು ತೋರಿಸಿದ ಮಾರ್ಗವನ್ನು ಬಿಡಲಿಲ್ಲ. ನೀರದ ವಾಸಿನಿಯ ವಾಸ ಗಡಾಪಾರಪಲ್ಲಿಯಲ್ಲಿ. ಆಕೆಯ ಕರೆಯುವ ಹೆಸರು ಕೇನಾದಿ ಎಂದು. ಮದುವೆಯಾಗಿ ಒಂದು ಮಗುವಿತ್ತು ಅವಳಿಗೆ. ಈಗ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿದ್ದಳು. ಆಕೆಯ ಮುಖದಲ್ಲಿ ಪವಿತ್ರತೆಯ ಬೆಳಕು ಶೋಭಿಸುತ್ತಿತ್ತು. ಶ್ರೀಮಾತೆಯವರ ಹೆಸರನ್ನು ಕೇಳಿ ಒಂದು ದಿನ ಅವರನ್ನು ನೋಡಲು ಬಂದಳು. ಅದೊಂದು ಅಪೂರ್ವ ದೃಶ್ಯ. ಅವರನ್ನು ನೋಡಿ ಮಂತ್ರಮುಗ್ಧಳಾಗಿ ನಿಂತು ಬಿಟ್ಟಳು. ಬಾಯಿಂದ ಮಾತೇ ಹೊರಡದು. ಕಣ್ಣು ಮಿಟುಕಿಸದೆ ಅವರ ಮುಖವನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಶ್ರೀಮಾತೆಯವರು ಆಕೆಯ ಎದೆಯನ್ನು ಮುಟ್ಟಿ ಚಂಡಿಯ ಒಂದು ಪ್ರಣಾಮ ಮಂತ್ರವನ್ನು ಉಚ್ಚರಿಸಿದರು. ಶ್ರೀಮಾತೆಯವರಲ್ಲೇ ತನ್ನ ಇಷ್ಟಮೂರ್ತಿಯ ದರ್ಶನವಾಯಿತು ಅವಳಿಗೆ. ಅವರ ಪಾದಕ್ಕೆರಗಿ ಹೇಳಿದಳು: ಎಷ್ಟೊಂದು ದಯೆ ತಾಯಿ ನಿನ್ನದು. ಮೊದಲೇ ನಿನಗೆ ದೀಕ್ಷೆಯಾಗಿತ್ತು. ಆದರೆ ನನ್ನ ಮನಸ್ಸಿನಲ್ಲಿ ಅನಿಸುತ್ತಿತ್ತು, ನೀನು ಶ್ರೀಮುಖದಿಂದ ಮಂತ್ರ ಧ್ವನಿಯನ್ನು ಕೇಳಿದರೆ ನಾನು ಧನ್ಯಳೆಂದು. ನೀನಿಂದು ಅದನ್ನು ಪೂರ್ಣಗೊಳಿಸಿ ನನ್ನನ್ನು ಧನ್ಯಳಾಗಿಸಿದೆ. ಅನಂತರ ಕೇನಾದಿ ಆಗಾಗ ಶ್ರೀಮಾತೆಯವರೆಡೆಗೆ ಬರುತ್ತಿದ್ದಳು. ಅವರ ಮಾರ್ಗದರ್ಶನದಲ್ಲಿ ಆಕೆ ಸಾಧನೆ, ಭಜನೆಯಲ್ಲಿ ಮುಂದುವರೆದು ಅತ್ಯಂತ ಪ್ರಗತಿ ಸಾಧಿಸಿದಳು. ಆಕೆಯ ಏಕಮಾತ್ರ ಪುತ್ರ ಅಕಾಲ ಮೃತ್ಯುವಿಗೆ ಒಳಗಾದಾಗಲೂ ಆಕೆ ಸ್ವಲ್ಪವೂ ವಿಚಲಿತಳಾಗಲಿಲ್ಲ. ಇನ್ನೋರ್ವಳು ತಾಪಸಿಯ ಕತೆ. ಈಕೆ ಉತ್ತರ ಕೋಲ್ಕತ್ತೆಯ ಓರ್ವ ಕಾಯಸ್ಥ ಕನ್ಯೆ. ತಂದೆ ಆಗರ್ಭ ಶ್ರೀಮಂತ. ರಾಜ ಎಂಬ ಬಿರುದಾಂಕಿತ ಸುವಿಖ್ಯಾತ ವ್ಯಕ್ತಿಯ ಪುತ್ರನೊಡನೆ ಆಕೆಯ ವಿವಾಹವಾಗಿತ್ತು. ವಿವಾಹವಾಗಿ ಅಲ್ಪ ಕಾಲದಲ್ಲಿಯೇ ಒಂದು ರಾತ್ರಿ ಕನ್ಯೆಯ ಪತಿ ಅಸ್ವಾಭಾವಿಕ ಸ್ಥಿತಿಯಲ್ಲಿ ತನ್ನ ಬಂಧು ಬಳಗದವರೊಡನೆ ಮಾವನ ಮನೆಗೆ ದಡದಡನೆ ಬಂದು ಕೂಡಲೇ ಪತ್ನಿಯನ್ನು ತನ್ನೊಡನೆ ಕಳಿಸಬೇಕೆಂದು ಒತ್ತಾಯಿಸಿದನು. ಅಳಿಯನ ಸ್ಥಿತಿಯನ್ನು ನೋಡಿ ಈ ನಡುರಾತ್ರಿಯಲ್ಲಿ ಮಗಳನ್ನು ಕಳಿಸುವುದು ಸಂಗತವಲ್ಲವೆನಿಸಿತು ತಂದೆಗೆ. ಅಂದು ರಾತ್ರಿ ಅಲ್ಲಿಯೇ ತಂಗಿದ್ದು ಮರುದಿನ ಬೆಳಿಗ್ಗೆ ಕರೆದುಕೊಂಡು ಹೋಗಬಹುದೆಂದು ಎಷ್ಟೇ ಕೇಳಿಕೊಂಡರೂ ಕಿವಿಗೊಡದೆ ಅಳಿಯ ಕ್ಷುದ್ರನಾಗಿ, ಇಲ್ಲವೇ ಇಲ್ಲ, ಈ ಕ್ಷಣವೇ ಕಳಿಸಿಬಿಡಬೇಕು. ನನ್ನ ಪತ್ನಿಯನ್ನು ನಾನು ಕರೆದುಕೊಂಡು ಹೋಗುತ್ತೇನೆ. ನೀವಾರು ತಡೆಯುವುದಕ್ಕೆ? ಈಗಲೇ ಅವಳು ನನ್ನೊಡನೆ ಬಂದರೆ ಆಯಿತು, ಇಲ್ಲವಾದರೆ ನಾನವಳನ್ನು ತ್ಯಜಿಸಿಬಿಡುತ್ತೇನೆ ಎಂದು ಗುಡುಗಿದ. ಅವನ ಮಾತು ಕೇಳಿ ತಂದೆಗೆ ಮಗಳನ್ನು ಕಳಿಸುವುದಕ್ಕೆ ಮತ್ತಷ್ಟು ಸಂಕೋಚವಾಯಿತು. ಅಳಿಯನನ್ನು ಕೈ ಮುಗಿದು ಕೇಳಿಕೊಂಡನು, ಈಗ ಬೇಡವೆಂದು. ಆದರೆ ಅಳಿಯ ಅದಾವುದನ್ನೂ ಲೆಕ್ಕಿಸದೆ ಬಂದಂತೆಯೇ ಹೊರಟು ಹೋದ. ಕೆಲವು ದಿನಗಳ ನಂತರ ವರ್ತಮಾನ ಬಂತು, ಅವನು ಬೇರೆ ಮದುವೆಯಾದನೆಂದು. ಈಗ ಈ ಕನ್ಯೆಯ ಗತಿಯೇನು? ತಂದೆ ತಾಯಿಗಳಿಗೆ ವಜ್ರಾಘಾತವಾದಂತಾಯಿತು. ಆಕೆಯ ಭವಿಷ್ಯವೇನೆಂಬುದೊಂದೇ ಚಿಂತೆ ಅವರಿಗೆ. ಕೊನೆಗೆ ಅವಳನ್ನು ಕರೆದುಕೊಂಡು ತೀರ್ಥಯಾತ್ರೆಗೆ ಹೊರಟರು. ಅನೇಕ ಕಡೆ ಸುತ್ತಾಡಿ ಕೊನೆಯಲ್ಲಿ ಬೃಂದಾವನಕ್ಕೆ ಹೋದರು. ಅಲ್ಲಿ ಒಬ್ಬ ಸಿದ್ಧ ಪುರುಷನಿದ್ದ. ಆಕೆಗೆ ದೀಕ್ಷೆಯಾಯಿತು. ಗುರು ಮತ್ತು ತಂದೆ ತಾಯಿಯರು ಪವಿತ್ರ ಜೀವನವನ್ನು ನಡೆಸುತ್ತಾ ಸಾಧನೆ, ಭಜನೆಯ ಕಡೆ ಮನಸ್ಸನ್ನು ಹರಿಸಬೇಕೆಂದು ಅವಳಿಗೆ ಉಪದೇಶವಿತ್ತರು. ಅನೇಕ ತೀರ್ಥಸ್ಥಳ ದರ್ಶನದಿಂದ
ಆಕೆಯ ಮನಸ್ಸಿಗೆ ಸ್ವಲ್ಪ ಶಾಂತಿ ಲಭಿಸಿತು. ಒಂದು ದಿನ ಗೌರಿಮಾ ಅವಳನ್ನು ಶ್ರೀಮಾತೆಯವರೆಡೆಗೆ ಕರೆದುಕೊಂಡು ಬಂದಳು. ಆಕೆಯ ಕರುಣಾ ಕಥೆಯನ್ನು ಕೇಳಿ ಅವರು ವ್ಯಥಿತರಾಗಿ ಸಾಂತ್ವನ ನೀಡಿದರು. ಆಗಿ ಹೋದದ್ದನ್ನು ಮರೆತು ಬಿಡಮ್ಮ. ರಾಧಾ ಗೋವಿಂದನಿಗೆ ತನುಮನವನ್ನು ಅರ್ಪಿಸು. ಹೃತ್ಪೂರ್ವಕವಾಗಿ ಅವನನ್ನು ಕರೆ. ಅವನೇ ಇಹಪರಗಳೆರಡರ ಸ್ವಾಮಿ. ಅವನನ್ನು ಪಡೆದರೆ ಜೀವನದಲ್ಲಿ ಅಪೂರ್ವ ಆನಂದ ಲಭಿಸುವುದು. ಶ್ರೀಮಾತೆಯವರ ಅನುಗ್ರಹವನ್ನು ಪಡೆದು ಆಕೆ ತನ್ನ ತಾಪಸ ಜೀವನವನ್ನು ಪ್ರಾರಂಭಿಸಿದಳು. ಸಂಪತ್ತಿನ ಪರಿಸರದಲ್ಲಿದ್ದರೂ ಅತ್ಯಂತ ಸರಳ ಜೀವನ ಅವಳದು. ಮುತ್ತೈದೆಯ ಚಿಹ್ನೆಯಾಗಿ 2 ಸಾಧಾರಣ ಚಿನ್ನದ ಕಂಕಣವನ್ನು ಬಿಟ್ಟರೆ ಮತ್ತಾವ ಆಭರಣವನ್ನೂ ಧರಿಸುತ್ತಿರಲಿಲ್ಲ. ಉಡುಗೆಯು ಅತಿ ಸಾಧಾರಣ. ಯಾವಾಗಲೂ ರಾಧಾ ಗೋವಿಂದನ ಸೇವೆ ಪೂಜೆಗಳಲ್ಲಿಯೇ ಮಗ್ನಳಾಗಿರುತ್ತಿದ್ದಳು. ಅನೇಕ ವರ್ಷಗಳ ನಂತರ ಆಕೆಯ ಪತಿ ತೀರಿಕೊಂಡನು. ಆ ವಿಷಯ ತಿಳಿದು ಆಕೆ ಮುತ್ತೈದೆಯ ಚಿಹ್ನೆಗಳನ್ನು ತ್ಯಜಿಸಲಿಲ್ಲ. ಇದರ ಕಾರಣ ಕೇಳಿದಾಗ ಆಕೆಯ ಉತ್ತರ, ಶ್ರೀಮಾತೆಯವರು ನನ್ನನ್ನು ಗೋವಿಂದನ ಚರಣಕ್ಕೆ ನಿವೇದಿಸಿದರು. ಅವನನ್ನೇ ಆಶ್ರಯಿಸಿರುವೆನು. ಅವನಿಗಂತೂ ಮೃತ್ಯುವಿಲ್ಲ. ನಾನು ಮುತ್ತೈದೆಯೂ ಆಗಿರುವೆನು. ನನಗಾವ ವ್ಯಥೆಯೂ ಇಲ್ಲ. ಜೈ ಶ್ರೀರಾಮಕೃಷ್ಣ.